ಸರ್ ನಾವು ಕೊಡ್ತಾ ಇರೋದು 599. ಇದನ್ನ ಹಳ್ಳಿ ಕಡೆ ಸರ್ ಇಲ್ಲಿ ಬುಕ್ಕೆಹಣ್ಣು ಅಂತ ಕರೀತಾರೆ. ಇಲ್ಲಿ ನೀವೇನಂತ ಕರಿತೀರಾ? ಸೀಬೆಹಣ್ಣು. ಸೀಬೆಹಣ್ಣು. ಸೊ ಇದು ಜಸ್ಟ್ ಒಂದು ಗಿಡ. ಈ ತರ ಸುಮಾರು ಗಿಡಗಳು ಹಣ್ಣು ಬಿಡುವಷ್ಟು ಬಂದಿದೆ. ಇಲ್ಲಿ ನೀವು ಒಂದ್ಸತಿ ಗಮನಿಸಿದ್ರೆ ಇದು ಈ ಎಷ್ಟಪ್ಪ ಇರ್ಬೋದು ಅಂತ ಹೇಳಿದ್ರೆ 1.25 ಅಡಿ ಅಗಲ ಇದೆ. ಇದು ಅಗಲ 1.25 ಅಡಿ ದಪ್ಪ. ಜನ ಬೆಂಗಳೂರಲ್ಲಿ ಇವತ್ತು ಹೆಂಗಿದೆ ಅಂದ್ರೆ ಟ್ರಾಫಿಕ್ ಇಂದ ನರಳಾಟ, ಆಮೇಲೆ ಅಲ್ಲಿರೋ ಪೊಲ್ಯೂಷನ್ ಅದರಿಂದ ನರಳಾಟ ಆಯ್ತಾ. ಇದ್ರ ಜೊತೆಗೆ ಇದೇನು ಆರೋಗ್ಯ ಸಮಸ್ಯೆಗಳು, ಊಟ ಇದ್ರದಿಂದ ನೀರಿಂದೆಲ್ಲ ಬರುವಂತ ಆರೋಗ್ಯ, ಅದರಿಂದ ಎಲ್ಲ ಆಚೆ ಬರ್ಲಿ, ಜನ ಬಂದು ನೆಮ್ಮದಿಯಿಂದ ಜೀವನ ಕಳಿ. ಮೊದಲನೇದಾಗಿ ಈ ನೇಮ್ ಅಂತಕ್ಕಂಥದ್ದು ಒಂಥರ ಬ್ಯೂಟಿಫುಲ್ ಆಗಿದೆ. ಅದರಲ್ಲೂ ಅಲ್ಲಿ ಏನು ನೀವು ಬ್ರ್ಯಾಂಡ್ ಹಾಕಿದ್ರಿ ನೋಡಿ, ಪಂಚಮಿ ಪ್ಲಮೇರಿಯಾ ಅಂತಕ್ಕಂಥದ್ದು, ಅದು ನೋಡಿದ ತಕ್ಷಣ ಏನೋ ಒಂಥರ ಫೀಲ್, ಒಂದು ಶಾಂತಿ ಅಂತಕ್ಕಂಥ ಸಂಕೇತಕ್ಕೊಂದು ಉದಾಹರಣೆ ಅಂತಾನೆ ಹೇಳ್ಬೋದು. ಅಲ್ಲಿ ಇವಾಗ ನಾವು ಏನು ತರಕಾರಿ ತಗೊಳ್ತೀವಿ ಅದು ನೈಸರ್ಗಿಕನ ಕೆಮಿಕಲ್ ಯಾರಿಗೂ ಗೊತ್ತಿಲ್ಲ, ಸಿಕ್ತು ತಗೊಂಡು ಅಡುಗೆ ಮಾಡಿದ್ವಿ. ಬಟ್ ಇಲ್ಲಿ ನಾವು ನೈಸರ್ಗಿಕವಾಗಿ ಬೆಳ್ತಿದ್ದೀವಿ, ಕ್ವಾಲಿಟಿ ಚೆನ್ನಾಗಿದೆ, ಅದ್ರ ಜೊತೆಗೆ ಈ ವಾತಾವರಣ, ಅದ್ರ ಜೊತೆಗೆ ನೀರು, ಶುದ್ಧವಾದ ಗಾಳಿ ಎಲ್ಲ ಇರೋದ್ರಿಂದ 25 ಹಣ್ಣಿನ ವೆರೈಟಿ ಗಿಡಗಳು ಮತ್ತೆ 10 ಅಡಿಕೆ ಗಿಡಗಳು ಸಸಿಗಳು ಕೊಡೋಣ ಅಂತ ಇದ್ವಿ. ಅದರಲ್ಲಿ ಯಾವ್ದಾದ್ರು ಆ್ಯಪಲ್, ಹಸಿರು ಆ್ಯಪಲ್, ಗ್ರೀನ್ ಆ್ಯಪಲ್, ಮತ್ತೆ ವಾಟರ್ ಆ್ಯಪಲ್, ಮತ್ತೆ ಆರೆಂಜು, ಮೋಸಂಬಿ, ನಿಂಬೆಹಣ್ಣು, ನೆರಳಿಕಾಯಿ, ಮತ್ತೆ ಅಂಜೂರ, ಸೀಬೆ, ಸಪೋಟ, ಮಾವು, ಹಲಸು, ಮತ್ತೆ ನಮ್ಮ ನೇರಳೆ, ಮತ್ತೆ ಇನ್ನೇನು ಎಷ್ಟೊಂದಿದೆ ಅಂದ್ರೆ ಲಿಚ್ಚಿ, ಸ್ಟಾರ್ ಫ್ರೂಟ್, ಮಿನಿ ತೋಟ, ಆಮೇಲೆ ತೋಟ ಅಂತ. ಆಮೇಲೆ ಇವಾಗ ನುಗ್ಗೆಕಾಯಿ, ಪರಂಗಿ ಹಣ್ಣು, ಡ್ರ್ಯಾಗನ್ ಫ್ರೂಟ್ಸ್. ಅಂದ್ರೆ ಒಟ್ಟಾರೆ 25 ಅನ್ಸ್ಕೊಂಡ್ರೆ 28, 29ವರೆಗೂ ಬಂದ್ಬಿಟ್ಟಿದೆ. ಈಗ ಬೈಯರ್ ಯಾರಾದ್ರೂ ಬಂತು ಅಂದ್ರೆ ಈಗ ತಗೊಂಡು ಅವ್ರು ರಿಜಿಸ್ಟರ್ ಮಾಡ್ಕೊಳ್ಳೋಕೆ ರೆಡಿ ಆಗಿರುವಂತ ಒಂದು ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ ಮಾಡುವಂತ ಆಗಿರುವಂತ ಪ್ಲಾಟ್ಗಳು. ಇದಾದ್ಮೇಲೆ ನೋಡಿ ನಮ್ಮ ಪೇವರ್ ಟೈಲ್ ರೋಡ್ಸ್ ಅಂತ ಹೇಳಿದ್ವಲ್ಲ, ಇದು ಅಪ್ ಟು 30 ಟನ್ಸ್ ವರೆಗೂ ಇದು ಇದಾಗುತ್ತೆ ಕೆಪಾಸಿಟಿ. 30 ಟನ್ ತೂಕ ಇದು ಹೊರಬಲ್ಲದು. ಟೋಟಲ್ 16 ಎಕರೆ ಅಲ್ವಾ ಸರ್? ಇಲ್ಲಿ ಯಾರು ಬರ್ತಾರೆ ಎಲ್ಲ ನಮ್ಮವರೇ, ನಮ್ಮ ಫ್ಯಾಮಿಲಿ. ಅವರು ಎಲ್ಲರಿಗೂ ಈ ಒಂದು ವಾತಾವರಣದಲ್ಲಿ ಅಂತ ಮಾಡಿರೋದು ಬಿಟ್ರೆ ನಾವ್ ಏನೋ ಮಾಡ್ತಾ ಇದೀವಿ, ಹೆಂಗೋ ಕಾಟಾಚಾರ ಮಾಡಿ ದುಡ್ಡು ಮಾಡ್ಬಿಟ್ಟು ಆ ತರ ಎಲ್ಲ ಮಾಡ್ತಾ ಇರೋದು. ನಾವು ನಿಮ್ ಜೊತೆ ಇದ್ದೀವಿ, ನಾವೆಲ್ಲ ಸೇರ್ಕೊಂಡು ನೀವು ಇದೇ ಕಾನ್ಸೆಪ್ಟ್ ಎಲ್ಲ ಮಾಡ್ಕೊಳ್ಳಿ, ಜಾಗ ತಗೊಂಡು ಜಾಗ ಮಾಡ್ಕೊಳ್ಳಿ. ನಾವ್ ಇಲ್ಲಿರೋದ್ರಿಂದ ನಿಮಗೆ ಏನಂದ್ರೆ ಓನರ್, ಈ ಪ್ರಾಜೆಕ್ಟ್ ಓನರ್ ಇಲ್ಲಿದ್ದಾರೆ ಅಂದ್ರೆ ಯಾರೇ ಬಂದು ಇಲ್ಲಿ ಉಳ್ಕೊಂಡ್ರು ಸಪೋರ್ಟ್ಗೆ ಇವ್ರು ಇದ್ದೇ ಇದ್ದಾರೆ ಅನ್ನೋ ಒಂದು ವಿಚಾರ ಇಷ್ಟ ಆಗಿದೆ. ಅಂದ್ರೆ ಇವನ್ ಯಾರಾದ್ರೂ ಇಲ್ಲಿ ಪರ್ಚೇಸ್ ಮಾಡ್ತಕ್ಕಂಥ ನೋಡಿ, ನಾನು ಈ ತರ ಮಾಡ್ಕೊಂಡಿದ್ದೀನಿ, ನಿಮಗೂ ಇದೇ ತರ ಮಾಡ್ಕೊಡ್ಬೇಕಂದ್ರೆ ಮಾಡ್ಕೊಡ್ತೀನಿ. ನಮಗೆ ಏನು ಬ್ಯೂಟಿಫೈ ಮಾಡೋದಕ್ಕೆ, ಜಾಗ ಬ್ಯೂಟಿಫೈ ಮಾಡೋದಕ್ಕೆ ಗಿಡಗಳು, ಅದ್ರ ಜೊತೆಗೆ ನಮಗೆ ಆರೋಗ್ಯ ದೃಷ್ಟಿಯಿಂದ ನಮ್ಮ ಬೇವು, ಆಮೇಲೆ ಖರ್ಜೂರ, ಆಮೇಲೆ ಹಣ್ಣು ಹಂಪಲುಗಳು ಸಿಕ್ಕಾಪಟ್ಟೆ ಗಿಡಗಳಿವೆ. ಇದ್ರಲ್ಲಿ ನಿಮ್ಗೆ ಕಾಣಿಸ್ತಾ ಇಲ್ಲ, ಬಟ್ ನೋಡಿ ಇಲ್ಲಿ ಸೀಬೆ ಇದೆ. ಇದೊಂದು ಸಂಜೆ ಹೊತ್ತು ಕೂತ್ಕೊಂಡು ಫ್ಯಾಮಿಲಿ ಜೊತೆ ಆರಾಮಾಗಿ ಕಾಲ ಕಲಿ, ಫ್ರೆಂಡ್ಸ್ ಕಾಫಿ ಕುಡಿತಿರೋ ಏನ್ ಕುಡಿತಿರೋ ಆರಾಮಾಗಿ ಅಲ್ವಾ ಕೂತ್ಕೊಂಡು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಸುಡ ಬಿಸಿಲಿದ್ರು ಕೂಡ ಜಾಗ ತಂಪಾಗಿದೆ. ನಾನು ಇದು ಅಪ್ರಿಸಿಯೇಷನ್ ಬಗ್ಗೆ ನಾನು ಮಾತಾಡಲ್ಲ, ಯಾಕಂದ್ರೆ ಅದು ಆಬ್ವಿಯಸ್ ಆಗೇ ಆಗುತ್ತೆ ಆಯ್ತಾ. ಇಲ್ಲಿ ಬರ್ತಾ ಇದ್ದಂಗೆ ಇಲ್ಲಿ ಇದು ಬ್ಯಾಡ್ಮಿಂಟನ್ ಕೋರ್ಟ್ ಮಾಡ್ತಾ ಇದೀವಿ. ಇಲ್ಲೊಂದು ಬೋರ್ ಇದೆ, ಮತ್ತೆ ಆ ತುದಿಯಲ್ಲಿ ಇನ್ನೊಂದು ಬೋರ್ ಇದೆ. ಟೋಟಲ್ 2 ಬೋರ್ ಇರ್ತಕ್ಕಂಥ 2 ಬೋರ್ ಇದೆ. ಈಗ ಇನ್ನು ಸ್ವಲ್ಪ ಮೇಲೆ ಬರ್ತಾ ಇದ್ದಂಗೆ ಗಿಡಗಳು, ತರಕಾರಿಗಳು ವಿಚಿತ್ರವಾಗಿ ಬೆಳಿಬಹುದು. ಇನ್ನು 2 ಬಹಳ ಹೊಸ ಫೀಚರ್ಸ್ ಆಡ್ ಮಾಡ್ತಾ ಇದೀವಿ. ಒಂದು ಗಿಡಗಳು ಬೆಳೆಸಿರ ಅದಕ್ಕೊಂದು ಖುಷಿ ವಿಚಾರ. ಹೌದು, ಎಲ್ಲಾ ಗಿಡಗಳು ಎಲ್ಲಾ ಜಾಗದಲ್ಲೂ ಬೆಳೆಯಲ್ಲ. ಭೂಮಿ ಸಪೋರ್ಟ್ ಮಾಡ್ಬೇಕು. ಇವೆಲ್ಲ ಬಹಳ ಒಳ್ಳೆ ಬ್ಲೂಬೆರಿ ಅಂತ ಏನೋ ತಿಂತೀವಲ್ಲ ಹೊರಗಡೆ, ಇದು ಆರೋಗ್ಯಕರ ಹಣ್ಣುಗಳು ಇವೆಲ್ಲ. ಸರ್ ನಾವು ಕೊಡ್ತಾ ಇರೋದು 599. ಇದು ಬಟ್ ಮಿನಿಮಮ್ ಪರ್ಚೇಸ್ 5.25 ಗುಂಟ, 5.25 ಗುಂಟ. ಕನಕಪುರದಿಂದ ಎಷ್ಟು 9 ಕಿಲೋಮೀಟರ್ ದೂರದಲ್ಲಿ ಇರುವಂತ ಒಂದು ಪ್ರಾಜೆಕ್ಟ್. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡೋದಕ್ಕೆ ಪಂಚಮಿ ವೆಂಚರ್ಸ್ ಕಡೆಯಿಂದ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಜನಾರ್ದನ್ ರಾವ್ ನಮ್ಮ ಜೊತೆ ಜಾಯ್ನ್ ಆಗಿ ಪ್ರತಿಯೊಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತಾರೆ. ಯಾರೆಲ್ಲ ಕನಕಪುರದ ಹತ್ರ ಫಾರ್ಮ್ ಲ್ಯಾಂಡ್ ನ ಪರ್ಚೇಸ್ ಮಾಡ್ಬೇಕಂತ ಇದ್ರೋ ಈ ವಿಡಿಯೋ ಒಂದು ಬೆಸ್ಟ್ ವಿಡಿಯೋ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ಸ್ಕ್ರೀನ್ ಅಲ್ಲಿ, ಒಂಥರ ಹೈ ಕ್ಲಾಸ್ ಪ್ರೀಮಿಯಂ ಫಾರ್ಮ್ ಲ್ಯಾಂಡ್ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ಸೋಣ. ಇವನ್ ಗೋಡೆಯಿಂದ ಹಿಡಿದು ವೆಟ್ರಿಫೈಡ್ ಟೈಲ್ಸ್ ಇಂದ ಹಿಡಿದು ಒಳಗಡೆ ಇರ್ತಕ್ಕಂಥ ಗಿಡ ಮರಗಳ ಬಗ್ಗೆ ಆಗಿರ್ಬೋದು, ಒಳಗಡೆ ಏನೆಲ್ಲ ಪ್ರೀಮಿಯಮ್ ಕೊಟ್ಟಿರ್ತಕ್ಕಂಥ ಅಮ್ಯುನಿಟೀಸ್ ಬಗ್ಗೆ ಮಾತಾಡೋಣ. ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಜನಾರ್ದನ್ ರಾವ್ ಸರ್. ಸರ್ ವೆಲ್ಕಮ್, ಹೇಗಿದ್ರಿ ಸರ್? ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ ಸರ್.
ಪಂಚಮಿ ಪ್ಲಮ್ ಏರಿಯಾ. ಮೊದಲನೇದಾಗಿ ಈ ನೇಮ್ ಅಂತಕ್ಕಂಥದ್ದೇ ಒಂಥರ ಬ್ಯೂಟಿಫುಲ್ ಆಗಿದೆ. ಅದರಲ್ಲೂ ಅಲ್ಲಿ ಏನು ನೀವು ಬ್ರ್ಯಾಂಡ್ ಹಾಕಿದ್ರಿ ನೋಡಿ, ಪಂಚಮಿ ಪ್ಲಮ್ ಏರಿಯಾ ಅಂತಕ್ಕಂಥದ್ದು, ಅದ್ ನೋಡಿದ ತಕ್ಷಣ ಏನೋ ಒಂಥರ ಫೀಲ್, ಒಂದು ಶಾಂತಿ ಅಂತಕ್ಕಂಥ ಸಂಕೇತಕ್ಕೊಂದು ಉದಾಹರಣೆ ಅಂತಾನೆ ಹೇಳ್ಬೋದು. ಅದೊಂದು ಖುಷಿ ಆಯ್ತು ನೋಡಿದಾಗ. ಜಾಸ್ತಿ ತಡ ಮಾಡೋದು ಬೇಡ ಸರ್. ತುಂಬಾ ಜನ ಫಾರ್ಮ್ ಲ್ಯಾಂಡ್ ಬೇಕು ಅಂತ ಕಾಮೆಂಟ್ ಆಗ್ತಾ ಇದ್ರು. ಅದ್ರ ಮುಖಾಂತರ ನಾನಿವತ್ತು ಕನಕಪುರದ ಹತ್ರ ಬಂದು ಈ ಪಂಚಮಿ ಪ್ಲಮ್ ಏರಿಯಾ ಅಂತಕ್ಕಂಥ ಒಂದು ಫಾರ್ಮ್ ಲ್ಯಾಂಡ್ ತೋರಿಸ್ತಾ ಇದ್ದೀನಿ. ಅದು ನಿಮ್ಮ ಸಂಸ್ಥೆ ಕಡೆಯಿಂದ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಅದ್ರ ಬಗ್ಗೆ ತಿಳಿಸೋಣ ಸರ್. ಅದಕ್ಕಿಂತ ಮುಂಚೆ ನಿಮ್ಮ ಸಂಸ್ಥೆ ಬಗ್ಗೆ ತಿಳಿಸ್ಕೊಟ್ಬಿಡಿ ಸರ್. ಸರ್, ನಾವು ಪಂಚಮಿ ವೆಂಚರ್ಸ್ ಅಂತ, ವಿ ಆರ್ ಬೇಸಿಕ್ಲಿ ಕಾನ್ಸಂಟ್ರೇಟಿಂಗ್ ಆನ್ ಪ್ರೊವೈಡಿಂಗ್ ಹೈ ಕ್ಲಾಸ್ ಫಾರ್ಮ್ ಪ್ಲಾಟ್ಸ್. ಓಕೆ. ಅದರಲ್ಲಿ ಇದೊಂದು ಫಸ್ಟ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಈ ಒಂದು ಕಾನ್ಸೆಪ್ಟಲ್ಲಿ, ಈ ಒಂದು ಪ್ರಾಜೆಕ್ಟಲ್ಲಿ ನಾವು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ದಿಸ್ ಇಸ್ ದ ಎಂಟ್ರಿ. ನಾವಿನ್ನೂ ಒಳಗಡೆ ಹೋಗಿಲ್ಲ. ಎಂಟ್ರಿ, ಈ ಎರಡು ಸೆಕ್ಯೂರಿಟಿ ರೂಮ್ಸ್ ಇವೆ. ಇಲ್ಲಿ ನೋಡಿದಾಗಲೇ ಯು ವಿಲ್ ಗೆಟ್ ಎ ಫೀಲ್. ಆ ಕಾಂಪೌಂಡ್ ವಾಲು, ಇದು ಸೆಕ್ಯೂರಿಟಿ ರೂಮ್ಸು, ಇದೇನಿದೆಯಲ್ಲ, ದಿಸ್ ಈಸ್ ಒನ್ ಆಫ್ ದ ಇನಿಷಿಯಲ್ ನಿಮ್ಗೆ ಏನಿದೆ ಇಂಪ್ರೆಷನ್, ಫಸ್ಟ್ ಇಂಪ್ರೆಷನ್ ಅಂತಿರಲ್ಲ, ಇಲ್ಲಿ ಎಂಟರ್ ಆಗ್ತಾ ಇದ್ದಂಗೆ ನಿಮ್ಗೊಂದು ಈ ಪ್ರಾಜೆಕ್ಟ್ ಕ್ವಾಲಿಟಿ ಏನಿದೆ ಅನ್ನೋದೊಂದು ಸಣ್ಣ ಒಂದು ಗ್ಲಿಮ್ಸ್ ಸಿಕ್ಬಿಟ್ಟಿರುತ್ತೆ ನಿಮಗೆ. ಅದೇ ರೀತಿ ಇವಾಗ ಏನು ನಾವು ನಿಂತಿದ್ದೀವಿ, ಇದು ಪೇವರ್ಡ್ ಟೈಲ್ ರೋಡ್ಸು, ಅಂದರೆ ಇಂಟರ್ಲಾಕಿಂಗ್ ಪೇವರ್ಡ್ ಟೈಲ್ ರೋಡ್ಸು. ಇದೇ ರೀತಿ ರಸ್ತೆ ಎಂಟೈರ್ ಪ್ರಾಜೆಕ್ಟ್ಗೆ ಹಾಕ್ತಾ ಇದೀವಿ ನಾವು. ಓಕೆ. ಇದು ಒಂದು ಗ್ರ್ಯಾಂಡ್ ಎಂಟ್ರೆನ್ಸು. ಇಲ್ಲಿಂದ ವಿ ಆರ್ ಗೋಯಿಂಗ್ ಟು ಗೆಟ್ ಇನ್ ಟು ದಿಸ್ ಇಸ್ ಅ 16 acres ಪ್ರಾಜೆಕ್ಟ್. ಆ್ಯಂಡ್ ಕನಕಪುರದಿಂದ ಸಂಗಮ ರಸ್ತೆಯಲ್ಲಿ 9 ಕಿಲೋಮೀಟರ್ ದೂರದಲ್ಲಿ ನಾವಿದ್ದೀವಿ. ಸೊ ನಾವು ಹೋಗ್ತಾ ಇಲ್ಲಿ ಎಕ್ಸ್ಪ್ಲೈನ್ ಟು ಯು ಅಸ್ ಟು ವಾಟ್ ಆರ್ ದ ಫೀಚರ್ಸ್ ಆಫ್ ದಿಸ್ ಪ್ರಾಜೆಕ್ಟ್. ಸರ್, ಸೆಕ್ಯೂರಿಟಿ ರೂಮ್ ನಾನು ಅಬ್ಸರ್ವ್ ಮಾಡಿದೆ. ಸೊ ಅದು ಕೂಡ ಒಂದು ಪ್ರೀಮಿಯಮ್ ಆಗಿ ಒಂದು ಕ್ವಾಲಿಟಿ ಕೊಟ್ಟಿದ್ದೀರಾ. ಲೈಕ್ ಒಂದು ಗೋಡೆ ತರ ಏನಾದ್ರು ಒಂದು ಸಿಮೆಂಟ್ ಮುಖಾಂತರ ಮಾಡಬಹುದಾಗಿತ್ತು. ಇದೆಲ್ಲ ಕಷ್ಟಪಟ್ಟು ಒಂಥರ ಫಾರ್ಮ್ ಲ್ಯಾಂಡ್ ಅಂತಾರೆ, ಒಂಥರ ಪೀಸ್ಗೋಸ್ಕರ ಬರ್ತಾರೆ. ಅದೇ ತರನೇ ಕಾನ್ಸೆಪ್ಟ್ ಅಲ್ಲಿ ಕಟ್ಟಿದ್ರೆ ಏನ್ ನಿಮ್ ಉದ್ದೇಶ? ಈ ತರ ಏನಂದ್ರೆ ಇದು ನಾವು ನಮಗ್ ಬೇಕು ಅನ್ನೋ ಲೆಕ್ಕದಲ್ಲಿ ನಾವು ಕಟ್ಸ್ಕೊಂಡಿದೀವಿ ಸರ್. ಇದೇನೋ ಮಾರ್ಬಿಡ್ಬೇಕು, ಅವ್ರದ್ದು ಹಿಂಗೋ ಇರ್ಲಿ ಅಂತ ಮಾಡಿರಲ್ಲ. ಇದು ನಾವು ಬಂದ್ರೆ ನಮ್ಗೆ ಹೆಂಗಿರ್ಬೇಕು ಹಂಗೆ ಮಾಡಿದೀವಿ. ಆ್ಯಂಡ್ ಕೀಪಿಂಗ್ ಇನ್ ಮೈಂಡ್ ಆಲ್ ದ ಬಯರ್ಸು, ಅವರು ನಮ್ಮ ಥರ ಅಂದ್ಬಿಟ್ಟು ಒಂದು ರಿಯಲಿ ಪ್ರೀಮಿಯಂ ಕ್ವಾಲಿಟಿ ಥರ ಮಾಡೋಣ ಅಂತ ಮಾಡಿದ್ವಿ. ಬಿಟ್ರೆ ಇದರಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಧರ್ಮ ಅದು. ಆಸ್ ಡೆವಲಪರ್ಸು ನಾವು ಈ ಕ್ವಾಲಿಟಿ ಕೊಡೋದೇ ನಮ್ಮ ಧರ್ಮ. ಬಟ್ ಏನಾಗಿದೆ ಅಂದರೆ ಕೆಲವು ಸತಿ ಸುಮ್ಮನೆ ಏನೋ ಮಾಡ್ಬೇಕಂತ ಕಾಟಾಚಾರಕ್ಕೆ ಮಾಡಕ್ಕೆ ಹೋದಾಗ ಇದೇನೋ ಭಾಳ. ಬಟ್ ಆ್ಯಕ್ಚುಲಿ ದಿಸ್ ಇಸ್ ದ ವೇ, ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ದಟ್ ವಿ ಹ್ಯಾವ್ ಟು ಸೆಟ್. ಹಿಂಗ್ಲೇ ಮಾಡಬೇಕು. ಮಾಡ್ತಾ ಇದೀವಿ. ಯಾಕಂದ್ರೆ ಇದ್ರಲ್ಲಿ ನಮ್ಗೊಂದು ಸಂತೋಷ ಆಗುತ್ತೆ, ಅಂದ್ರೆ ಏನೋ ಒಂದು ಒಳ್ಳೇದು ಮಾಡ್ತಾ ಇದೀವಪ್ಪ ಅಂತ. ಇವನ್ ಒಳಗಡೆ ಎಂಟ್ರಿ ಆಗ್ತಿದ್ದಾಗ್ಲೇನೆ ಇಲ್ಲಿ ನೋಡಿ ಇಂಟರ್ಲಾಕ್ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಒಂದೇ ಕಲರ್ ಹಾಕ್ಬಿಟ್ಟು ಆರಾಮ್ಸೆ ಡಿಸೆಂಟ್ ಆಗಿ ಬಿಟ್ಬಿಡ್ಬೋದಾಗಿತ್ತು. ಇದರಲ್ಲೂ ಕೂಡ ಒಂದು ಡಿಸೈನ್, ಒಂದು ಕಾನ್ಸೆಪ್ಟ್ ತರ ಮಾಡಿದ್ದಾರೆ ಎಂಟ್ರೆನ್ಸ್ ಆದ ತಕ್ಷಣ. ಓಕೆ ಸರ್, ಹಾಗಾದ್ರೆ ಒಳಗಡೆ ಹೋಗೋಣವಾ? ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದೀರಾ, ಯಾಕೆ ತಗೋಬೇಕೇನು, ಪ್ರತಿಯೊಂದು ಡೀಟೇಲ್ಸ್ ನ ತಿಳಿಸ್ತಾ ಹೋಗೋಣ ಸರ್. ಡೆಫಿನೆಟ್ ಆಗಿ ಸರ್, ಡೆಫಿನೆಟ್ ಆಗಿ ಬನ್ನಿ ಸರ್. ಸರ್, ಇಲ್ಲಿ ಸೆಕ್ಯೂರಿಟಿ ಇರ್ತಾರಾ? ಇಲ್ಲಿ 24/7 ಸೆಕ್ಯೂರಿಟೀಸ್ ವಿಲ್ ಬಿ ಇನ್ಸ್ಟಾಲ್ಡ್ ಇಲ್ಲಿ ಸರ್. ಓಕೆ. ಇದಾಗ್ತಾ ಇದ್ದಂಗೆ ಈ ರಸ್ತೆ ಕಂಟಿನ್ಯೂ ಆಗುತ್ತೆ ಹಿಂಗೆ. ಪೇವರ್ಡ್ ಟೈಲ್ ರೋಡ್ ವಿಲ್ ಬಿ ದ ಬೆಂಚ್ ಮಾರ್ಕ್ ಆಫ್ ಅವರ್ ಪ್ರಾಜೆಕ್ಟ್. ಅಂದ್ರೆ ಇದೇ ಕ್ವಾಲಿಟಿ ಆಫ್ ರೋಡ್ಸ್ ನಾವು ಕೊಡೋದು. ಆಯ್ತಾ? ಇಲ್ಲಿ ಬರ್ತಾ ಇದ್ದಂಗೆ ಇಲ್ಲಿ ಇದು ಬ್ಯಾಡ್ಮಿಂಟನ್ ಕೋರ್ಟ್ ಮಾಡ್ತಾ ಇದೀವಿ ಸರ್ ಇಲ್ಲಿ. ಸೊ ಈ ಬ್ಯಾಡ್ಮಿಂಟನ್ ಕೋರ್ಟ್ ಅಂದ್ರೆ ಸುಮ್ಮನೆ ಏನೋ ಮಾಡಬೇಕು ಮಣ್ಣು ಮೇಲೆ 4 ಲೈನ್ ಹೇಳ್ದು ಮಾಡೋದಲ್ಲ. ಫುಲ್ ಫ್ಲೆಜ್ಡ್ ಕಾಂಕ್ರೀಟ್ ಆಗಿದೆ ಸರ್. ಇದು ಫುಲ್ ಫ್ಲೆಜ್ಡ್ ಕಾಂಕ್ರೀಟ್ ನೋಡಿ. ಇಲ್ಲಿ ನೋಡಿ, ಇದು ಸುಮ್ಮನೆ ನೋಡಿದ್ರೆ ಆಲ್ಮೋಸ್ಟ್ 1 ಅಡಿ ಕಾಂಕ್ರೀಟಿಂಗ್ ಆಗಿದೆ ಇಲ್ಲಿ. ಓಕೆನಾ? ಅಲ್ಲಿ ಆ ಕಡೆ ಬಂದು ನೋಡಿದ್ರೆ 8 ಇಂಚಸ್ ಆಫ್ ಕಾಂಕ್ರೀಟ್ ಇದೆ. ಅಂದರೆ ಪ್ರೊಫೆಷನಲ್ ಆಗಿ ಬಹಳ ಈ ಫಾರ್ಮ್ ಪ್ಲಾಟ್ ಮಾಡಬೇಕು, ಮಾಡಿ ಫೆಸಿಲಿಟೀಸ್ ಕೊಡ್ಬೇಕಂದಾಗ ಆ ಫೆಸಿಲಿಟೀಸ್ ಉಪಯೋಗಿಸಿದವರು ಕೂಡ ನಿಜವಾಗ್ಲೂ ಚೆನ್ನಾಗಿದೆ ಅನ್ಬೇಕು ಅನ್ನೋ ರೀತಿಯಲ್ಲಿ ಮಾಡಿದೀವಿ ಸರ್. ಸೂಪರ್. ಸೊ ಈ ಎಂಟೈರ್ ಜಾಗ ವಿಲ್ ಬಿ ಓನ್ಲಿ ಫಾರ್ ದಿಸ್ ಬ್ಯಾಡ್ಮಿಂಟನ್ಗೋಸ್ಕರನೇ ಈ ಜಾಗ ಬಿಟ್ಟಿದೀವಿ ಈ ತರ. ಓಕೆ. ಎಂಟೈರ್ ಈ ಜಾಗ ಏನಿದೆಯೋ ಬ್ಯಾಡ್ಮಿಂಟನ್ ಕೋರ್ಟ್ ಅಂತ ಇಲ್ಲಿ ಕೂತ್ಕೊಂಡು ನೋಡೋದಕ್ಕೆ ಬೆಂಚ್ ತರ ಮಾಡ್ಬಿಟ್ರೆ ಒಂಥರ ಆಟ ಆಡೋರ್ಗು ಒಂದು ಏನ್ ಹೇಳ್ತೀವಿ ನಾವು, ಕೂತ್ಕೊಂಡು ಚಪ್ಪಾಳೆ ತಟ್ಟಿ ಎಲ್ಲ ನೋಡ್ತಾ ಇದ್ರೆ ಇವ್ರಿಗೆ ಏನ್ ಸೀಮಿತವಾಗಿ ಬಿಡ್ಬೇಕೋ ಕಂಫರ್ಟ್ ಆಗಿ ಜಾಗ ಅದನ್ನ ಮಾಡಿದೀವಿ ಅಲ್ವಾ ಸರ್? ಅದ್ರಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಆಮೇಲೆ ಇಷ್ಟು ದೊಡ್ಡ ಕೋರ್ಟ್ ಬರಲ್ಲ ಆಕ್ಚುಲಿ, ಚಿಕ್ಕ ಮಧ್ಯ ಬರುತ್ತೆ. ಆದ್ರೂ ನಾವ್ ಯಾಕೆ ಬಿಟ್ಟಿದೀವಿ ಅಂದ್ರೆ ಪ್ರೊಫೆಷನಲ್ ಆಡುವಾಗ ಪ್ರೊಫೆಷನಲ್ ಇರುತ್ತಲ್ಲ ನಮ್ಮ ಮ್ಯಾಚ್ಗಳು ಆಡುವಾಗ ಅದೇ ಒಂದು ಫೀಲ್ ಬರಲಿ ಅನ್ನೋ ತರ ಮಾಡಿದ್ವಿ. ಸೂಪರ್. ಇದು ಇನ್ನು ಕೆಲಸ ಮಾಡೋದು ಬಾಕಿ ಇದೆಯಲ್ಲ ಸರ್? ಇನ್ನು ಮಾರ್ಕಿಂಗ್ ಆಗಬೇಕಷ್ಟೇ. ಬಿಟ್ರೆ ಮಾರ್ಕಿಂಗು ಮತ್ತೆ ನಿಮ್ ನೆಟ್ ಗಿಟ್ ಹಾಕದ್ ಬಿಟ್ರೆ ಮೇಜರ್ ಕೆಲಸ ಆಗೋಗ್ಬಿಟ್ಟಿದೆ. ಓಕೆ. ಇದಾದ್ಮೇಲೆ ನೋಡಿ ನಮ್ಮ ಪೇವರ್ ಟೈಲ್ ರೋಡ್ಸ್ ಅಂತ ಹೇಳಿದ್ವಲ್ಲ, ಇದು ಅಪ್ ಟು 30 ಟನ್ಸ್ ವರ್ಗೂ ಇದು ಇದಾಗುತ್ತೆ ಕೆಪಾಸಿಟಿ. 30 ಟನ್ ತೂಕ ಇದು ಹೊರಬಲ್ಲದು. ಓಕೆ. ಕಂಫರ್ಟಬಲಿ ಅಷ್ಟು ಕ್ವಾಲಿಟಿ ಇರ್ತಕ್ಕಂಥ ಟೈಲ್ಸೇ ಯೂಸ್ ಮಾಡೋದು. ಸೊ ಮಾಡ್ಬೇಕಾದ್ರೆ ನೋಡಿ, ಫಸ್ಟ್ ವೆಟ್ ಮಿಕ್ಸು
ಈ ಜಲ್ಲಿ 10 mm ಜಲ್ಲಿ 12 mm ಜಲ್ಲಿ ಇದೆಲ್ಲ 12 ಸೆಂಟಿಮೀಟರ್ಸ್ ಜಲ್ಲಿ ಎಲ್ಲ ಹಾಕ್ಬಿಟ್ಟು ಫಸ್ಟ್ ಈ ತರ ಪ್ರಿಪೇರ್ ಮಾಡಿ ಅದ್ರ ಮೇಲೆ ನಾವು ಇದನ್ನ ಕೂರ್ಸ್ಕೊಂಡು ಹೋಗ್ತೀವಿ ಸರ್. ವಿತ್ ವೈಬ್ರೇಟರ್ ಹಾಕ್ಬಿಟ್ಟು ಎಸ್ ಎಲ್ಲ ಮಾಡಿ ಕುಂದ್ರಿಸ್ತೀರಾ. ಇದು ರಸ್ತೆ. ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಕಾಂಪೌಂಡ್. ದಿಸ್ ಇಸ್ ಅನದರ್ ಹಾಲ್ ಮಾರ್ಕ್. ಯಾಕೆಂದ್ರೆ ಕಾಂಪೌಂಡ್ ಮಾಡೋರು ನಿಮ್ಗೆ ಗೊತ್ತು, ಒಂದು ಸಣ್ಣ ಇದ್ರಲ್ಲಿ ಕೂತ್ಕೊಂಡು ಹೋಗ್ತಾರೆ ಅಥವಾ ಒಂದು ಬೇಲಿ ಹಾಕ್ಬಿಡ್ತಾರೆ. ನಾಮಕ ವ್ಯವಸ್ಥೆ. ಇಲ್ಲಿ ನೀವು ಒಂದ್ಸತಿ ಗಮನಿಸಿದ್ರೆ ಇದು ಈ ಎಷ್ಟಪ್ಪ ಇರ್ಬೋದು ಅಂತ ಹೇಳಿದ್ರೆ 1.25 ಅಡಿ ಅಗಲ ಇದೆ. ಇದು ಅಗಲ 1.25 ಅಡಿ ದಪ್ಪ. ಓಕೆ ಓಕೆ. ಆಮೇಲೆ ಇದು ನಮ್ಗೆ ಇಷ್ಟು ಕಂಡ್ರು ಇಲ್ಲಿ ಡೆಪ್ತ್ ಇದೆ ಹಿಂದೆ 8-9 ಫೀಟ್ 10 ಫೀಟ್ ವರ್ಗೂ ಇದೆ. ಇದು ಬುನಾದಿಯಿಂದ ಎದ್ದು ಬಂದಿರೋದು. ಇಲ್ಲಿಗೆ ನಾವು ಕಾಣಿಸೋದು 5 ಅಡಿ ಕಾಣಿಸ್ತಾ ಇದೆ ಇಲ್ಲಿ. ಓಕೆ. ಬಟ್ ಡೆಪ್ತ್ 8-10 ಅಡಿವರೆಗೂ ಇದೆ. ಆ ಕಡೆ ಎಲ್ಲ ಹೋದ್ರೆ ನಾವು ಇನ್ನೂ ಜಾಸ್ತಿ ಇದೆ, 12 ಫೀಟ್ ವರ್ಗೂ. ಅಂದ್ರೆ ಏನ್ ಉದ್ದೇಶ ಇಷ್ಟೊಂದು ಕ್ವಾಲಿಟಿ ಕೊಡ್ತಾ ಇದ್ರಲ್ಲ? ಇದು ನಾನು ಹೇಳಿದ್ನಲ್ಲ, ಇದು ನಮಗೆ ನಾವು ಮಾಡ್ಕೊಂಡು ಕಾಂಪೌಂಡ್ ಕೂಡ ನಮ್ಗೆ ಬೇಕಾಗಿರೋದು ಯಾವ ರೀತಿ ಬೇಕು ಅಂತ ಮಾಡಿ, ಆ ಸೇಫ್ಟಿ ಸೆಕ್ಯೂರಿಟಿಗೆ ಏನ್ ಬೇಕು ಅಂತ ಮಾಡಿದ್ವಿ. ಅದು ಎಲ್ಲಾರು ಯಾರು ಕೊಂಡ್ಕೊಳ್ತಾರೆ ಎಲ್ಲರಿಗೂ ಬರ್ಲಿ ಅಂತ. ಯಾವ್ದೇ ನಾನೇ ಬಂದ್ಬಿಟ್ಟೇನ್ ಗುದ್ದಲ್ಲ ಕಾಂಪೌಂಡ್ ನ, ಬಟ್ ಆದ್ರೂ ಮಾಡಿದೀವಿ. ಅದೇ ಪ್ಯಾಷನೇಟ್ ಇರ್ಬೇಕಂತಾರಲ್ಲ ಕೆಲವೊಂದು ಪ್ರಾಜೆಕ್ಟ್ಗಳಲ್ಲಿ, ಇಂಥ ವಿಷಯದಲ್ಲಿ ತೋರಿಸ್ತಾ ಇದ್ದಾರೆ. ಡೆವಲಪರ್ಸ್ ಅನ್ನೋ ಪದ ಇದೆಯಲ್ಲ ಸರ್, ಡೆವಲಪರ್ಸ್ ಅನ್ನೋ ಪದ ಅಂದ್ರೆ ಈ ತರ ಏನೋ ಕೆಲಸ ಮಾಡಿದ್ರೆ ಡೆವಲಪರ್ಸ್ ಅಂತ ಕರೆಯೋದು. ಸುಮ್ಮನೆ ಏನೋ ಮಾಡೋದ್ರೆ ಡೆವಲಪರ್ಸ್ ಅಲ್ಲ. ಹಂಗಾಗಿ ಈ ಎಂಟೈರ್ ಪ್ರಾಜೆಕ್ಟ್ಗೆ 16 ಎಕರೆ ಪ್ರಾಜೆಕ್ಟ್ಗೆ ಈ ತರ ಕಾಂಪೌಂಡ್ ವಾಲೇ ಬರೋದು. ಓಕೆ. ಮತ್ತೆ ಈ ವಾಲ್ ಒಂದು ಡಿಫರೆಂಟ್ ಆಗಿ ಕೊಟ್ಟಿದ್ರಿ. ಇದು ಸಾಲಿಡ್ ಬ್ಲಾಕ್ಸ್ ಅಲ್ಲಿ ಮಾಡಿದೀವಿ. ಇದು ಕೆಲವು ಸತಿ ಏನಾಗುತ್ತೆ, ಕಲ್ಲು ಶಾರ್ಟೇಜ್ ಆದಾಗ ಇದು ಯೂಸ್ ಮಾಡ್ಕೊಂಡು ಅಂದ್ರೆ ಎಲ್ಲೂ ಕಾಂಪ್ರಮೈಸ್ ಮಾಡಲ್ಲ ಕ್ವಾಲಿಟಿ. ಅಲ್ಲಿ ಇಲ್ಲ ಅನ್ಬಿಟ್ಟು ಇದೇನೋ ಮಾಡೋದು ಎಲ್ಲ. ಇದು ನೀವು ನೋಡಿದ್ರೆ ದಿಸ್ ಇಸ್ ಆಲ್ಸೋ ಫುಲ್ ಫ್ಲೆಜ್ಡ್ ಥಿಕ್ ಕಾಂಪೌಂಡ್ ವಿತ್ ಪ್ಲಾಸ್ಟಿಂಗ್ ಅಂಡ್ ಪೇಂಟಿಂಗ್ ಎಲ್ಲ ಆಗಿದೆ. ಅದು ಕೂಡ ಒಳ್ಳೆ ಸ್ಟ್ರೆಂತ್ ಆಗಿದೆ. ಯಾವ್ದು ಕಾಂಪ್ರಮೈಸ್ ಇಲ್ಲ. ನೀವೇ ನೋಡ್ಬೋದು, ನೀವೇ ಮೀಟ್ ನೋಡಿ ಹೆಂಗ್ ಮಾಡ್ತೀರಿ, ಏನ್ ಮಾಡ್ತೀರಿ, ಹೆಂಗ್ ಮಾಡ್ತೀರಿ ನೋಡ್ಬಿಡಿ. ನಂಗೆ ಕಸ್ಟಮರ್ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಈ ವಿಡಿಯೋ ಮುಖಾಂತರ ಯಾವ ತರ ಕ್ವಾಲಿಟಿ ಕೊಟ್ಟಿದ್ದೀರ ಅನ್ನೋದು ನೋಡ್ಕೋಬೇಕು. ಓಕೆ. ಮತ್ತೆ ಇನ್ನೇನಿದೆ ಸರ್ ಸ್ಪೆಷಲ್? ಆಮೇಲೆ ಇದಾದ್ಮೇಲೆ ಇಲ್ಲಿ ನಮ್ಮ 2 ಫ್ಯಾಮಿಲೀಸ್, ಮೇಂಟೆನೆನ್ಸ್ ಫ್ಯಾಮಿಲೀಸ್ ಇರೋದಕ್ಕೆ 2 ಕ್ವಾರ್ಟರ್ಸ್ ಇದು ಎದುರುಗಡೆ ಇರುತ್ತದ್ದು. ಓಕೆ. ಮತ್ತೆ ಹೋಗ್ತಾ ಫುಲ್ ಮಧ್ಯ ಇದೆಲ್ಲ ಅವೆನ್ಯೂ ಟ್ರೀಸ್ ತರ ಇದೆಲ್ಲ. ದೀಸ್ ಆರ್ ಆಲ್ ಏನ್ ಹೇಳ್ತೀವಿ ನಾವು, ನಮ್ಮ ಇದನ್ನ ಸೌಂದರ್ಯವನ್ನು ಹೆಚ್ಚಿಸ್ಲಿಕ್ಕೆ ಮಾಡಿರುವಂತ ಉಪಯೋಗಿಸಿರುವಂತ ಗಿಡಗಳಿದು. ಸೊ ಅಂದ್ರೆ ನೀವು ಸ್ವಲ್ಪ ಎಲ್ಲ ದೊಡ್ಡದಾದಾಗ ನೀವು ಎಂಟರ್ ಆಗ್ತಾ ಇದ್ದಂಗೆ ಹಸಿರು ತೋರಣಗಳ ಮಧ್ಯೆ ಬಂದಂಗೆ ಆ ಒಂದು ಫೀಲ್ ಆಗುತ್ತೆ. ಸೊ ಇಲ್ಲಿ ಬಂದು 2 ಬೋರ್ವೆಲ್ಗಳಿವೆ. 2 ಬೋರ್ವೆಲ್ಗಳಿವೆ. ಆಮೇಲೆ ಪ್ರತಿಯೊಂದು ಪ್ಲಾಟ್ಗಳು ಸರ್ ಈ ಗೇಟ್ ಅಲ್ಲ, ಇಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಇದು ನಮ್ಗೆ ಸೇರುವಂತ ಜಾಗನೇ. ಅಲ್ಲಿ ನಮ್ಮ ಬೋರ್ವೆಲ್ಗೆ ಸ್ವಿಚ್ ಆನ್ ಸ್ವಿಚ್ ಆಫ್ ಮಾಡೋದಕ್ಕೆ ಆ ಬಾಕ್ಸ್ ಇಟ್ಟಿದೀವಿ. ಸ್ವಲ್ಪ ದಿವಸ ಆದ್ಮೇಲೆ ಇದನ್ನ ವಿಲ್ ಕವರ್ ಅಂಡ್ ವಿಲ್ ಟೇಕ್ ಇಟ್ ಇಂಟು ಅವರ್. ಇದು ಇದು ಕೂಡ ನಿಮ್ ಜಾಗ? ಅದು ನಮ್ ಜಾಗನೇ. ಓಕೆ. ಇಲ್ಲೂ ಒಂದು ಬೋರ್ ಹಾಕ್ಸಿದ್ರಿ? ಇಲ್ಲೊಂದು ಬೋರ್ ಇದೆ, ಮತ್ತೆ ಆ ತುದಿಯಲ್ಲಿ ಇನ್ನೊಂದು ಬೋರ್ ಇದೆ ಸರ್. ಟೋಟಲ್ 2 ಬೋರ್ ಇರ್ತಕ್ಕಂಥ 2 ಬೋರ್ ಇದೆ ಈಗ. ಆಮೇಲೆ ಇವಾಗ ಏನ್ ಪ್ಲಾಟ್ಸ್ ನೋಡ್ತಾ ಇದಿಲ್ಲ, ಇದು ನಾವು ಒಬ್ಬ ಬೈಯರ್ ಯಾರಾದ್ರೂ ಬಂತು ಅಂದ್ರೆ ಈಗ ತಗೊಂಡು ಅವ್ರು ರಿಜಿಸ್ಟರ್ ಮಾಡ್ಕೊಳ್ಳೋಕೆ ರೆಡಿ ಆಗಿರುವಂತ ಒಂದು ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ ಮಾಡುವಂತ ಆಗಿರುವಂತ ಪ್ಲಾಟ್ಗಳು. ಅಂದ್ರೆ ಗಿಡಗಳು ಇವಾಗ ಮತ್ತೆ ಅವ್ರು ಯಾರೋ ಬರ್ತಾರೆ ಅಂದ್ಬಿಟ್ಟು ನಾವು ಗಿಡ ನೆಡೋದಲ್ಲ. ಗಿಡ ನೆಟ್ಟು ಆಗ್ಲೇ ನೋಡಿ, ಇಲ್ಲಿ ಹಣ್ಣುಗಳು ನೀವು ಬೇಕಾದ್ರೆ ನೋಡ್ಬೋದು. ಇಟ್ಸ್ ಆಲ್ರೆಡಿ ದೇರ್, ಇಟ್ಸ್ ಆಲ್ರೆಡಿ ಈಲ್ಡಿಂಗ್. ಇದನ್ನ ಹಳ್ಳಿ ಕಡೆ ಸರ್ ಬುಕ್ಕೆ ಹಣ್ಣು ಅಂತ ಕರೀತಾರೆ ನಮ್ಮ ಚಿತ್ರದುರ್ಗ. ಇಲ್ಲಿ ನೀವೇನಂತ ಕರಿತೀರಾ? ಸೀಬೆಹಣ್ಣು. ಸೊ ಇದು ಜಸ್ಟ್ ಒಂದು ಗಿಡ. ಈ ತರ ಸುಮಾರು ಗಿಡಗಳು ಹಣ್ಣು ಬಿಡೋ ಸ್ಟೇಜಿಗೆ ಬಂದಿವೆ. ಅಂದ್ರೆ ಇವಾಗ ಯಾರೋ ಬಂತು ಅಂದ್ರೆ ಬಂದ್ಬಿಟ್ಟು 6 ತಿಂಗಳು 1 ವರ್ಷ ಕಾಯ್ಬೇಕಾ? ಇಲ್ಲ, ಬೇಕಾಗಿಲ್ಲ. ನೀವು ಬರ್ತಾ ಇದ್ದಂಗೆ ಇವಾಗ ಯಾರೋ ಬಂದು ಇವಾಗ ಪರ್ಚೇಸ್ ಮಾಡಿದ್ರೆ ಇದು ಅವ್ರದೇ ಹಣ್ಣು. ಅಂದ್ರೆ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಇಸ್, ಆಲ್ರೆಡಿ ಅವ್ರು ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಮಾಡಿ ಕೊಟ್ಬಿಟ್ಟಿದೀವಿ ಅವ್ರಿಗೆ. ನಾವೇನ್ ಹೇಳ್ಬೇಕು, ಏನ್ ಮಾಡ್ಬೇಕಂತ ಆಲ್ರೆಡಿ ಮಾಡಿ ಕೊಟ್ಬಿಟ್ಟಿದೀವಿ. ಪ್ಯಾರಲಲ್ಲಿ ಏನೇನ್ ಮಾಡ್ತೀವಿ ಅಂತ ಹೇಳಿದೀವಿ ಅದರ ಇನ್ ಪ್ರೋಗ್ರೆಸ್ ಅಲ್ಲಿ ಇದೆ. ನಾವು ರಸ್ತೆ ಏನ್ ಮಾಡ್ಬೇಕಂತ ಇದೀವಿ ಅದು ಇನ್ ಪ್ರೋಗ್ರೆಸ್ ಅಲ್ಲಿ ಇದೆ. ಬ್ಯಾಡ್ಮಿಂಟನ್ ಕೋರ್ಟ್ ಏನ್ ಮಾಡ್ಬೇಕಂತ ಇನ್ ಪ್ರೋಗ್ರೆಸ್ ಅಲ್ಲಿ ಇದೆ. ಸ್ವಿಮ್ಮಿಂಗ್ ಪೂಲ್ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ ಪ್ರೋಗ್ರೆಸ್ ಅಲ್ಲಿ ಇದೆ. ಸೊ ಇವಾಗ ಯಾರೋ ಬಂದ್ರು ಕೂಡ ಇವಾಗ ಮಾಡ್ಬಿಟ್ಟು ಇವಾಗ ನಾನು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಮತ್ತೆ ಮಾಡ್ತಾರಾ ಇಲ್ವಾ? ನೀವು ಮಾಡ್ತಾ ಇದ್ದಂಗೆ ಇದು ನಮ್ ಕೆಲಸ ಆಗ್ತಾನೆ ಇರುತ್ತೆ. ಓಕೆ. ಪ್ಲಾನ್ ಇದೆ, ಮಾಡ್ಬೇಕಂತ ಇದೀನಿ ಅಲ್ಲ, ಮಾಡ್ತಾ ಇದೀವಿ ಅಷ್ಟೇ ಅಲ್ವಾ? ಕಂಪ್ಲೀಟ್ ಆಗುತ್ತೆ ಇನ್ನು ಸ್ವಲ್ಪ ದಿನದಲ್ಲಿ. ಆಮೇಲೆ ಪ್ರತಿ ಒಂದು ಗಿಡಗಳಿಗೂ ಡ್ರಿಪ್ ಇರಿಗೇಟೆಡ್ ಪಾಯಿಂಟ್ಸ್ ಇರುತ್ತೆ ನೋಡಿ. ಇವಾಗ ನೋಡಿ ಎಲ್ಲ ನೋಡಿದ್ರು ಗಿಡಗಳೆಲ್ಲಿವೆ ಅಲ್ಲಿ ಒದ್ದೆ ಇವೆ. ಅಂದ್ರೆ ಒಬ್ಬ ಮನುಷ್ಯನೇ ಬಂದ್ ಬಿಡ್ಬೇಕನ್ನೋ ಅವಶ್ಯಕತೆ ಇಲ್ಲ. ಬಂದಲ್ಲಿ ಓಪನ್ ಮಾಡ್ಬಿಟ್ರೆ ಅದೆಲ್ಲ ಮಿಷನರಿ ಹ್ಯಾಂಡ್ಲಿಂಗ್ ಮಿಷಿನ್ ಇಲ್ಲ, ಮೋಟರ್ ಇದೆ. ಬಟ್ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು
ಆನ್ ಮಾಡೋದು ಆಫ್ ಮಾಡೋದು ನೋಡ್ಕೊಂಡ್ರೆ ಅಷ್ಟೇ. ಅದಕ್ಕೋಸ್ಕರ ಮೇಂಟೆನೆನ್ಸ್ ಜನ ಇಟ್ಟಿರೋದು. ಅವ್ರು ಬಂದು ನಮ್ಗೆ ಅಲ್ಲಿ ನೋಡಿ ಇಲ್ಲಿ ಈ ಪರ್ಟಿಕ್ಯುಲರ್ ಪಾರ್ಟ್ಗೆ ಹೋಗೋದಕ್ಕೆ ಅಲ್ಲಿ ಓಪನಿಂಗ್ ಇದೆ. ಮತ್ತೆ ಅಲ್ಲಿ ನೋಡಿ ಈ ಪಾಯಿಂಟ್ಗಳಿವೆಲ್ಲ ಇಲ್ಲಿ ನಮಗೆ ಬನ್ನಿ ತೋರಿಸ್ತೀನಿ ನಿಮಗೆ. ಪ್ರತಿ ಒಂದೊಂದು ಪ್ಲಾಟ್ಗೆ 2 ಪ್ಲಾಟ್ಗೆ ನೀರು ಹೋಗೋದಕ್ಕೆ ಈ ತರ ವ್ಯವಸ್ಥೆ ಮಾಡಿದೀವಿ. ಇಲ್ಲಿ ಅವ್ರು ಏನಿಲ್ಲ ಬಂದು ಫಸ್ಟ್ ಒಂದ್ ಕಡೆ ಬಿಟ್ಟ ಅಂದ್ರೆ ಈ ಕಡೆ ಎಲ್ಲ ಫುಲ್ ನೀರು ಹರಿಯುತ್ತೆ, ನೀರು ತುಂಬಿಕೊಳ್ಳುತ್ತೆ. ಇದಾದ್ಮೇಲೆ ಇದು ಆಫ್ ಮಾಡ್ಬಿಟ್ಟು ಈ ಕಡೆ ಬಿಟ್ರೆ ಆ ಕಡೆದೆಲ್ಲ ಹೋಗುತ್ತೆ. ಇಲ್ಲಿ ಇದೆಯಲ್ಲ ನೋಡಿ, ಇವಾಗ ನೀರು ಆಫ್ ಮಾಡಿದ್ದಾರೆ, ಇವಾಗ ಆನ್ ಮಾಡಿದ ಕೂಡಲೇ ಇಲ್ಲಿ ನೋಡಿ ಸ್ಟಾರ್ಟ್ ಆಯ್ತು. ಇದು ಫೋಕಸ್ ಮಾಡಿ. ನೋಡಿ ಇವಾಗ ಇದು ಆಫ್ ಇದೆ. ಸೊ ಈಗ ನೋಡಿ ಒಂದ್ ನಿಮಿಷ ಆಫ್ ಇದೆ ಅಲ್ವಾ. ಈಗ ನೋಡಿ ಆನ್ ಮಾಡಿದ ಕೂಡಲೇ ಇದು ಎಂಟೈರ್ ಲೈನ್ಗೆ ಹೋಗುತ್ತೆ ನೀರು. ಎಲ್ಲ ಕಂಟ್ರೋಲ್ ಇದೆ, ಎಲ್ಲ ಇದೆ. ಸೊ ಇದನ್ನ ನೋಡ್ಕೊಳಕ್ಕೆ ನಾವು ಮೇಂಟೆನೆನ್ಸ್ ಮಾಡೋದಕ್ಕೆ ಜನ ಇಟ್ಕೊಂಡಿರ್ತೀವಿ. ಓಕೆ ಸರ್, ಅಂದ್ರೆ ಇಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಅಪ್ರಾಕ್ಸಿಮೇಟ್ ಇಲ್ಲಿ ಕೆಲಸ ಮಾಡ್ತಾರೆ? ಇಲ್ಲಿ ಆಕ್ಚುಲಿ ಇವತ್ತು ಹೇಳ್ಬೇಕಂದ್ರೆ ನಮ್ಗೆ ಈ ಕೆಲಸಗಳೆಲ್ಲ ನಡೀತಿರೋದ್ರಿಂದ 15-20 ಜನ ಕಂಟಿನ್ಯೂಸ್ ಕೆಲಸ ಮಾಡ್ತಾ ಇರ್ತಾರೆ. 15 to 20 ಮೆಂಬರ್ಸ್ ಬೇಕೇ ಬೇಕು. ಇಷ್ಟು ದೊಡ್ಡ ಇವಾಗ ನೋಡಿ, ನಾವು ಇದು ಮೇಂಟೈನ್ ಮಾಡೋದಕ್ಕೆ ನೋಡಿದ್ರೆ ನೀವು ಯಾರೋ ಒಬ್ರ ಕೈಯಲ್ಲಿ ಮಾಡೋದಕ್ಕೆ ಆಗಲ್ಲ ಇದು. ಅಲ್ಲ, ಈಗ ಇನ್ನೊಂದೇನಂದ್ರೆ ಈ ವಿಡಿಯೋದಲ್ಲೇ ನೋಡ್ತಾ ಇದಾರೆ, ಈ ಇಷ್ಟು ನೀಟ್ನೆಸ್ ಆಗಿದೆ ಅಂದ್ರೆ ಇದು ಮೇಂಟೆನೆನ್ಸ್ ಇರೋದಕ್ಕೋಸ್ಕರ ಇಷ್ಟು ನೀಟ್ನೆಸ್ ಆಗಿ ಇರೋದಕ್ಕೆ ಸಾಧ್ಯ ಅಲ್ವಾ? ಹೌದು. ಟೋಟಲ್ 16 ಎಕರೆ ಅಲ್ವಾ ಸರ್ ಇರ್ತಕ್ಕಂಥದ್ದು? ಸರ್ ಸೂಪರ್ ಸರ್. ಮತ್ತೆ ಇನ್ನು ಎಷ್ಟೆಷ್ಟು ವಿಧವಾಗಿರ್ತಕ್ಕಂಥ ಗಿಡಗಳು ಹಾಕಿದ್ದೀರಾ? ಸರ್ ಇದರಲ್ಲಿ 25 ಅಂತ ಅನ್ಸ್ಕೊಂಡಿದ್ವಿ. ಈಗ ಇನ್ನೊಂದು 2-3 ಎಕ್ಸ್ಟ್ರಾ ಆಡ್ ಮಾಡಿದ್ದೀವಿ. 25 ಹಣ್ಣಿನ ವೆರೈಟಿ ಗಿಡಗಳು ಮತ್ತೆ 10 ಅಡಿಕೆ ಗಿಡಗಳು ಸಸಿಗಳು ಕೊಡೋಣ ಅಂತ ಇದ್ವಿ. ಅದರಲ್ಲಿ ಯಾವ್ದಾದ್ರು ಆಪಲ್, ಹಸಿರು ಆಪಲ್, ಗ್ರೀನ್ ಆಪಲ್, ಮತ್ತೆ ವಾಟರ್ ಆಪಲ್, ಮತ್ತೆ ಆರೆಂಜು, ಮೋಸಂಬಿ, ನಿಂಬೆಹಣ್ಣು, ಎರಳಿಕಾಯಿ, ಮತ್ತೆ ಅಂಜೂರ, ಸೀಬೆ, ಸಪೋಟ, ಮಾವು, ಹಲಸು, ಮತ್ತೆ ನಮ್ಮ ನೇರಳೆ, ಮತ್ತೆ ಇನ್ನೇನು ಎಷ್ಟೊಂದಿದೆ ಅಂದ್ರೆ ಲಿಚಿ, ಸ್ಟಾರ್ ಫ್ರೂಟ್, ಮಿನಿ ತೋಟ, ಆಮೇಲೆ ಇವಾಗ ನುಗ್ಗೆಕಾಯಿ, ಪರಂಗಿ ಹಣ್ಣು, ಡ್ರ್ಯಾಗನ್ ಫ್ರೂಟ್ಸು. ಅಂದ್ರೆ ಒಟ್ಟಾರೆ 25 ಅನ್ಸ್ಕೊಂಡು 28-29ವರೆಗೂ ಬಂದ್ಬಿಟ್ಟಿದೆ ಈಗ ಹಣ್ಣುಗಳು. ಅದಾದ್ಮೇಲೆ ಈ 10 ಅಡಿಕೆ ಸಸಿಗಳು. ಇಷ್ಟನ್ನಂತೂ ನಾವು ಸ್ಟ್ಯಾಂಡರ್ಡ್ ಆಗಿ ಹಾಕಿದೀವಿ. ಅವ್ರು ಯಾರೋ ಬಂದ್ಬಿಟ್ಟು ನಮ್ಗೆ ಬೇರೆ ಯಾವ್ದಾದ್ರು ನಮ್ಗೆ ಇಷ್ಟ ಇರುವಂತ ಗಿಡಗಳು ನಾವು ಹಾಕೋಬಹುದು ಅಂದ್ರೆ ಧಾರಾಳವಾಗಿ ಹಾಕೋಬಹುದು. ಇಲ್ಲ ಯಾವ್ದು ಸ್ಪೆಷಲ್ ಆಗಿದೆ ನಾನು ತರಿಸಿ ಹಾಕೊಡ್ಸ್ಕೊಡಿ ಅಂದ್ರೆ ಅದು ಹಾಕ್ಸ್ಕೊಡಕ್ ರೆಡಿ ನಾವು. ಸರ್ ಈಗ ಇದೇ ಪ್ರಶ್ನೆ ಕೇಳೋಣ ಅನ್ಕೊಂಡೆ. ಅಷ್ಟೆಲ್ಲ ಹಣ್ಣುಗಳದ್ದು ಹಾಕ್ತಾ ಇದ್ದೀರಾ, ಕೆಲವೊಂದ್ ಕಡೆ ನಾನು ವಿಡಿಯೋ ಶೂಟ್ ಮಾಡಿದೀನಿ. ಈಗ ಹೆಂಗಂದ್ರೆ ಲ್ಯಾಂಡ್ ಓನರ್ಗೆ ಇಷ್ಟು ಪರ್ಸೆಂಟೇಜ್, ಬಂದಿರತಕ್ಕಂತ ಕಸ್ಟಮರ್ಸ್ ಏನ್ ಪರ್ಚೇಸ್ ಮಾಡಿರ್ತಾರೋ ಅವ್ರಿಗೆ ಇಷ್ಟು ಪರ್ಸೆಂಟೇಜ್ ಅಂತ ಮಾಡ್ಕೋತಾರೆ. ಸೊ ನಿಮ್ದ್ರಲ್ಲೂ ಅದೇ ತರನೇ ಹೇಗೆ? ಸರ್ ನಮ್ದ್ರಲ್ಲಿ ಆತರ ಮಾಡ್ತಾ ಇಲ್ಲ ನಾವು. ಇದು ಏನ್ ಬರುತ್ತೋ ಇದು ಅವರ ಹಕ್ಕು, ಫುಲ್ ಅವರು 100% ಅವ್ರದೇ ಹಕ್ಕು. ಮೇಂಟೆನೆನ್ಸ್ ನಿಮ್ದೆ, ಮೇಂಟೆನೆನ್ಸ್ ಆದ್ರೂ ಅವ್ರದೇ ಫಲ. ಫಸ್ಟ್ ಇಯರ್ ಮೇಂಟೆನೆನ್ಸ್ ಫ್ರೀ ಮಾಡ್ಕೊಡ್ತೀವಿ ನಾವು. ಸೆಕೆಂಡ್ ಇಯರ್ ಇಂದ 1 ವರ್ಷಕ್ಕೆ 1 ಸ್ಕ್ವೇರ್ ಫೀಟ್ಗೆ 1.5 ರೂಪಾಯಿ ತಗೊಳ್ತೀವಿ, ಚಾರ್ಜ್ ಮಾಡ್ತೀವಿ. ಸೊ ಅದು ನಮ್ದು. ಅದನ್ನ ಅವ್ರು ಕೊಟ್ರೆ ಇದನ್ನ ಏನ್ ಬೆಳಿತಾರೆ ಇದೆಲ್ಲ ಅವ್ರದೇ, ಎಲ್ಲ ಅವ್ರದೇ. ಆಮೇಲೆ ಇನ್ನೊಂದು ಹೇಳ್ತೀನಿ ನೋಡಿ, ಹಣ್ಣಿನ ಗಿಡಗಳ ಮಧ್ಯೆ ಇಷ್ಟಿಷ್ಟು ದೊಡ್ಡ ದೊಡ್ಡ ಜಾಗಗಳಿವೆ. ಇನ್ನು ಸ್ವಲ್ಪ ಮೇಲೆ ಬರ್ತಾ ಇದ್ದಂಗೆ ಗಿಡಗಳು, ತರಕಾರಿಗಳು ವಿಚಿತ್ರವಾಗಿ ಬೆಳಿಬಹುದು ಇಲ್ಲಿ. ಇವಾಗ ಇಲ್ಲಿದೆಯಲ್ಲ ಸರ್, ಇದಿದೆಯಲ್ಲ ಈ ಗಿಡದ ಜೊತೆ 2-3 ತರಕಾರಿ ಗಿಡಗಳು ಆಟೋಮೆಟಿಕ್ ಬೆಳಿಬಹುದು. ಇಲ್ಲೆಲ್ಲ ಇದೆಯಲ್ಲ ಈ ಗೊಬ್ಬರ, ಇದು ನೋಡ್ತಾ ಇದೆಯಲ್ಲ ಇದ್ರ ಕೆಳಗಡೆ ನೋಡಿ, ಈ ಗೊಬ್ಬರ ಹಾಕಿದ್ದೀವಿ ನಾವು. ನೋಡಿ ಇದಿದೆಯಲ್ಲ ಇದು ಗೊಬ್ಬರ ಇದೆ ಆಕ್ಚುಲಿ. ಇದ್ರ ನೋಡಿ ಇದು ಒಳಗಡೆ ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ಚಿ ನೀರ್ ಬಿಡ್ತಾ ಇದೀವಿ. ಅಂದ್ರೆ ಆ ಗೊಬ್ಬರ ಸಾಯಿಲ್ ಅಂದ್ರೆ ನಮ್ಮ ಅಂಶಗಳೆಲ್ಲ ಹೀರ್ಕೊಂಡು ಗಿಡಕ್ಕೆ ರೆಡಿ ಫುಡ್ ಆಗಿ ಸಿಗುತ್ತೆ. ಇಲ್ಲಿ ಒಂದೊಂದು ಇದ್ರಲ್ಲೂ 4-5 ನೀವು ಎಕ್ಸಾಂಪಲ್ ನೀವು ನೋಡಿದ್ರೆ ಇಲ್ಲಿ ಟೊಮೆಟೊ ಹಣ್ಣು ಗಿಡಗಳು ಆಟೋಮೆಟಿಕ್ ಬೆಳೆದ್ಬಿಟ್ಟಿವೆ. ನಾವೇನ್ ಹಾಕಿರೋದಲ್ಲ. ಎಕ್ಸಾಂಪಲ್ ಅದ್ ನೋಡಿದ್ಮೇಲೆ ನಂಗೆ ಗಮನ, ಹೌದಲ್ಲ, ಒಂದು ಹಣ್ಣಿನ ಗಿಡದ ಜೊತೆ 2-3 ತರಕಾರಿ ಗಿಡಗಳು ಆಟೋಮೆಟಿಕ್ ಆಗಿ ಬೆಳಿಬಹುದು. ಅದಕ್ಕೇನು ಎಕ್ಸ್ಟ್ರಾ ಆರ್ಡಿನರಿ ಏನ್ ನಾವು ನೋಡ್ಕೊಳ್ಳೋದು ಬೇಕಾಗಿಲ್ಲ. ನೀರು ಹೋಗೋದೋಗ್ತಾ ಇದೆ, ಗೊಬ್ಬರ ಇದೆ, ಆಟೋಮೆಟಿಕ್ ಆಗಿ ನಾವು ಇಲ್ಲಿ ಇದು ತರಕಾರಿ ಗಿಡಗಳು ಹಾಕಿದ್ರೆ ಅಂದ್ರೆ ಅದು ಕೂಡ ಒಂದು ಆಡೆಡ್ ಬೋನಸ್. ನೋಡಿ ಅಲ್ಲೇ ನೋಡಿ, ಅಲ್ಲೊಂದು ಸೀಬೆ ಗಿಡ ಇದೆ, ಅದ್ರ ಜೊತೆ ಟೊಮೆಟೊ ಗಿಡ ನೋಡಿ ಹೆಂಗ್ ಬಂದಿದೆ. ಸೂಪರ್. ಆಟೋಮೆಟಿಕ್ ಆಗಿ ಅದೇ ಬಂದ್ಬಿಟ್ಟಿದೆ, ನಾವು ಹಾಕಿಲ್ಲ. ಬಟ್ ಈ ಸ್ಕೋಪು ಇದೆ, ತರಕಾರಿನೂ ಇದ್ರ ಜೊತೆ ಬೆಳೆದು ಬಿಡ್ಬೋದು. ನೋಡಿ ಇದಕ್ಕೇನೋ ನಾವು ಸ್ಪೆಷಲ್ ಆಗಿ ಮಾಡಿದ್ದೇನಿಲ್ಲ, ಅದ್ರ ಪಾಡ್ಗೆ ಅದು ಬಂದಿದೆ. ಅದೇ ವಾಟ್ ವಿ ಆರ್ ಟ್ರೈಂಗ್ ಟು ಟೆಲ್ ಈಸ್, ನಮ್ಮ ಒಂದು ಉದ್ದೇಶ ಏನಿದೆ, ಕೆಮಿಕಲ್ ಹಾಕದೆ ಯಾವುದೇ ರೀತಿಯಾದ ಇದಾಗ್ತೆ ಸಾವಯವ ಎಕ್ಸಾಂಪಲ್ ನೈಸರ್ಗಿಕವಾಗಿ ಮಾರ್ಕೆಟ್ ಅಲ್ಲಿ ಆರ್ಗಾನಿಕ್ ಅನ್ನ ಒಂದು ವರ್ಡ್ ಅಲ್ಲಿ ಎಷ್ಟು ಡೆವಲಪ್ಮೆಂಟ್ ಇದೆ, ಆ ತರ ನೈಸರ್ಗಿಕವಾಗಿ ಬೆಳೆದಿರ್ತಕ್ಕಂಥದ್ದೇ ಆಯುರ್ವೇದಿಕ್ ಅಂತ ಕನ್ವರ್ಟ್ ಮಾಡಿ ಹೇಳ್ತಾರೆ. ಸೊ ಇಲ್ಲಿ ಏನಾಗ್ತಾ ಇದೆ, ಈ ನೈಸರ್ಗಿಕವಾಗಿ ಬೆಳೆದಿರೋದು ಯಾರು? ನಾವುಗಳೇ. ಇವಾಗ ಈ ಪ್ಲಾಟ್ ತಗೊಂಡ್ರೆ ಅವರೇ ಬೆಳೆದಿರೋದು, ಅವ್ರಿಗೆ ಗೊತ್ತು ಹೆಂಗ್ ಬೆಳೆದಿದೀವಿ ಅಂತ. ಅಲ್ಲಿ ಇವಾಗ ನಾವು ಏನ್ ತರಕಾರಿ ತಗೊಳ್ತೀವಿ ಅದು ನೈಸರ್ಗಿಕನ ಕೆಮಿಕಲ್ ಯಾರಿಗೂ ಗೊತ್ತಿಲ್ಲ, ಸಿಕ್ತು ತಗೊಂಡು ಅಡುಗೆ ಮಾಡಿದ್ವಿ. ಬಟ್ ಇಲ್ಲಿ ನಾವು ನೈಸರ್ಗಿಕವಾಗಿ ಬೆಳೆದಿದ್ದೀವಿ, ಕ್ವಾಲಿಟಿ ಚೆನ್ನಾಗಿದೆ, ಅದ್ರ ಜೊತೆಗೆ ಈ ವಾತಾವರಣ, ಅದ್ರ ಜೊತೆಗೆ ನೀರು, ಶುದ್ಧವಾದ ಗಾಳಿ ಎಲ್ಲ ಇರೋದ್ರಿಂದ
ಇಲ್ಲಿ ನಿಮಗೆ ಟಾಪ್ ಕ್ಲಾಸ್ ಇದೇನೆ ಸಿಗೋದು ನಿಮಗೆ. ಓಕೆ ಸರ್, ಮತ್ತೆ ಇಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ ಸರ್. ಸರ್ ಇದು ಒಂದು ಹೇಳ್ಬೇಕಂದ್ರೆ ಈ ಪ್ರಾಜೆಕ್ಟ್ ಡೆವಲಪ್ ಮಾಡ್ತಾ ಇದ್ರಲ್ಲ ಆ ಓನರ್ ಅವ್ರಿಗೆ ತಗೊಂಡ್ರಂತ ಜಾಗ ಇದು, ಅವ್ರದೇ, ಅವರೇ ಮನೆ ಕಟ್ಸ್ಕೊಳ್ತಾ ಇದ್ದಾರೆ. ಯಾಕೆ ಅವರೇ ಇಲ್ಲಿ ವಾಸ ಆಗ್ತಾರೆ? ಇಲ್ಲಿ ವಾಸ ಕಂಪಲ್ಸರಿ ಅವ್ರು ಆಗ್ತಾರೆ. ಏನಕ್ಕೆ ಇದು ತೋರಿಸ್ತಾ ಇದ್ದೀವಿ ಸ್ಪೆಸಿಫಿಕ್ ಆಗಿ, ಯಾಕೆ ಇದು ಮಾಡ್ತಾ ಇರೋದಂದ್ರೆ ನಾನು ಬಂದು ಇಲ್ಲಿ ಇಳ್ಕೊಳ್ತೀನಿ, ನಮ್ಮ ಜೊತೆ ಎಷ್ಟು ಜನ ಬಂದು ಉಳ್ಕೊಳ್ತೀನಿ ಉಳ್ಕೊಳ್ಳಿ ಅನ್ನೋ ಒಂದು ವಿಚಾರ. ಅಂದ್ರೆ ನೀವಾಗ್ಲೇ ಎಂಟ್ರೆನ್ಸ್ ಅಲ್ಲಿ ಹೇಳಿದ್ರಲ್ಲ, ಇದು ಮಾರೋದಕ್ಕೋಸ್ಕರ ಮಾಡ್ತಾ ಇಲ್ಲ, ನನಗ್ ಬೇಕು ಇದು ಅನ್ನೋದಕ್ಕೋಸ್ಕರ. ಬಟ್ ಅದನ್ನ ಇಲ್ಲಿ ಯಾರು ಬರ್ತಾರೆ ಎಲ್ಲ ನಮ್ಮವರೇ, ನಮ್ಮ ಫ್ಯಾಮಿಲಿ, ಅವರು ಎಲ್ಲರಿಗೂ ಈ ಒಂದು ವಾತಾವರಣದಲ್ಲಿ ಅಂತ ಮಾಡಿರೋದು ಬಿಟ್ರೆ ನಾವ್ ಏನೋ ಮಾಡ್ತಾ ಇದೀವಿ ಹೆಂಗೋ ಕಾಟಾಚಾರಕ್ಕೆ ಮಾಡಿ ದುಡ್ಡು ಮಾಡ್ಬಿಟ್ಟು ಆ ತರ ಎಲ್ಲ ಮಾಡ್ತಾ ಇರೋದು. ಇಲ್ಲಿ ಒಂದು ಕಾನ್ಸೆಪ್ಟ್ ಮಾಡ್ಬೇಕಂತ ಇದೀವಿ, ಆರೋಗ್ಯ ದೃಷ್ಟಿಯಿಂದ ಒಂದು ಮಾಡ್ಬೇಕಂತ ಇದೀವಿ. ಅಫ್ಕೋರ್ಸ್ ಇದೆಲ್ಲ ಮಾಡೋದ್ರಿಂದ ಇದು ಇನ್ನೊಂದು ವಿಚಾರ ನಿಮ್ಗೆ ಹೇಳ್ಬೇಕಂದ್ರೆ, ಇದು ಸೌತ್ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಸೇರುವಂತ ಜಾಗ ಇದು. ಇವಾಗ ಸೌತ್ ಬ್ಯಾಂಗ್ಳೂರ್ ಆಗ್ಬಿಡುತ್ತಿದ್ದು. ಪ್ರಾಪರ್ಟಿ ಅಪ್ರಿಸಿಯೇಷನ್ 100% ಇದ್ದೇ ಇದೆ. ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ, ಯಾಕೆಂದ್ರೆ ಅದಿದ್ದೇ ಇದೆ. ಬಟ್ ನಾವ್ ಹೇಳ್ತಾ ಇರೋದು ನಮ್ಮ ಕಾನ್ಸೆಪ್ಟ್ ಇದು. ಯಾಕೆ ನಾವು ಮಾಡ್ತಾ ಇದೀವಿ ಅಂದ್ರೆ ಒಂದೇ ಉದ್ದೇಶ, ಜನ ಬೆಂಗಳೂರಲ್ಲಿ ಇವತ್ತು ಹೆಂಗಿದೆ ಅಂದ್ರೆ ಟ್ರಾಫಿಕ್ ಇಂದ ನರಳಾಟ, ಆಮೇಲೆ ಅಲ್ಲಿರೋ ಪೊಲ್ಯೂಷನ್ ಅದರಿಂದ ನರಳಾಟ ಆಯ್ತಾ. ಇದ್ರ ಜೊತೆಗೆ ಇದೇನು ಆರೋಗ್ಯ ಸಮಸ್ಯೆಗಳು, ಊಟ ಇದ್ರದಿಂದ ನೀರಿಂದೆಲ್ಲ ಬರುವಂಥ ಆರೋಗ್ಯ, ಅದರಿಂದ ಎಲ್ಲ ಆಚೆ ಬರಲಿ, ಜನ ಬಂದು ನೆಮ್ಮದಿಯಿಂದ ಜೀವನ ಕಳೀಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದೀವಿ. ಬಿಟ್ರೆ ಇದರಲ್ಲಿ ಒಂದಲ್ಲ, ಇದು ತೋರಿಸ್ತಾ ಇರೋದು ನಾವು ಒಂದು ಟಿಪ್ ಆಫ್ ದ ಐಸ್ಬರ್ಗ್ ಅಂದಂಗೆ ಒಂದು ಮಾತಾ ತೋರಿಸ್ತಾ ಇದೀವಿ. ಬಟ್ ಇದರಲ್ಲಿ ಅಪ್ರಿಸಿಯೇಷನ್ ಇಂದ ಹಿಡಿದು, ಯಾಕಂದ್ರೆ ನಾವು ಇನ್ನೊಂದು ಹೇಳ್ತೀನಿ ನಿಮಗೆ, ಈ ಪ್ರಾಜೆಕ್ಟು ಈಗ ಮಾಡ್ತಾ ಇದೀವಲ್ವಾ, ಇದ್ರಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಕೊಡ್ತಾ ಇದೀವಿ. ಸ್ವಿಮ್ಮಿಂಗ್ ಪೂಲು, ಮಕ್ಕಳಾಡ್ಲಿಕ್ಕೆ ಒಂದು ಜಾಗ ಕೊಡ್ತಾ ಇದೀವಿ, ಬ್ಯಾಡ್ಮಿಂಟನ್ ಕೋರ್ಟ್ ಕೊಡ್ತಾ ಇದೀವಿ. ಇನ್ನು 2 ಭಾಳ ಹೊಸ ಫೀಚರ್ಸ್ ಆ್ಯಡ್ ಮಾಡ್ತಾ ಇದೀವಿ. ಒಂದು ಗೋಶಾಲೆ ಮಾಡ್ತಾ ಇದೀವಿ. ಗೋಶಾಲೆ ಮಾಡ್ತಾ ಇದೀವಿ ಅಂದ್ರೆ ಒಂದು ಈ ತರ ವಾತಾವರಣದಲ್ಲಿ ಒಂದು ಗೋಶಾಲೆ ಇದೆ ಅಂದ್ರೆ ಅದರಲ್ಲಿರುವಂಥ ಎನರ್ಜಿ ಎಂಥದ್ದು, ಎಂಥ ಪವಿತ್ರವಾದ ಒಂದು ಜಾಗ ಆಗ್ಬಿಡುತ್ತೆ. ಅದ್ರ ಜೊತೆಗೆ ಧ್ಯಾನ ಮಂದಿರ ಒಂದು ಮಾಡ್ತಾ ಇದೀವಿ. ಅಂದ್ರೆ ಇಲ್ಲಿ ನಾವು ಮಾಡ್ತಾ ಇರೋ ಉದ್ದೇಶ ನೀವು ಅರ್ಥ ಮಾಡ್ಕೊಂಡ್ರೆ, ಹೌದು ನಿಮ್ಮ ಉದ್ದೇಶಕ್ಕೆ ನೀವು ಮಾಡ್ತಾ ಇರೋದು ಕ್ವಾಲಿಟಿ ಕರೆಕ್ಟ್ ಆಗಿದೆ ಅಂತ ಹೇಳ್ತೀರಾ. ಏನೋ ಎಲ್ಲರೂ ಜನರಿಗೂ ಒಳ್ಳೇದಾಗಬೇಕು. ನಾವೇನು ಪ್ರಾಣಿಗಳು, ಹಸುಗಳು ರೋಡಲ್ಲಿ ಓಡಾಡ್ಕೊಂಡು ಪ್ಲಾಸ್ಟಿಕ್ ಗಿಸ್ಟಿಕ್ ಎಲ್ಲ ತಿನ್ಕೊಂಡು ಒದ್ಲಾಡ್ತೇವೆ, ಅವುಗಳಿಗೂ ಒಂದು ಆಸರೆ. ಸೂಪರ್. ಅದ್ರ ಜೊತೆಗೆ ಧ್ಯಾನ ಮಂದಿರ, ನೀವು ಬರ್ತೀರಾ ಇಲ್ಲಿ ಒಳ್ಳೆ ಆರೋಗ್ಯಕರ ಊಟ ಮಾಡ್ತೀರಾ, ದೇಹದ ಆರೋಗ್ಯ ನೋಡ್ಕೊಳ್ತೀರಾ, ಈ ವಾತಾವರಣದಲ್ಲಿ ಮಾನಸಿಕ ಆರೋಗ್ಯ ಒಂದು ಚೆನ್ನಾಗಾಗುತ್ತಾ, ಮತ್ತೆ ನಿಮ್ಮ ಏನ್ ಹೇಳ್ತೀವಿ ಆತ್ಮಕ್ಕೂ ಶಾಂತಿ ಸಿಗೋ ತರ ಒಂದು ಧ್ಯಾನ ಮಂದಿರ. ಸೂಪರ್ ಸರ್. ಅದು ನೀವು ಹೇಳಿದ್ದು ಓಕೆ. ಈಗ ನೀವು ಓನರ್ದು ಅಂತ ಹೇಳಿದ್ರಿ, ಈ ಜಾಗ ಇದು ಓನರ್ದು ಅಂದ್ರೆ ಈ ಮನೆದು ಸೆಗ್ಮೆಂಟ್ ಮಾತ್ರ? ಈ ಎಂಟೈರ್ ಜಾಗ ಏನಿದೆ ಇದು ಸುಮಾರು 10,000 ಸ್ಕ್ವೇರ್ ಫೀಟ್ ಬರುತ್ತೆ. ಸೊ ಇದು ತಗೊಂಡವರು ಇದು ಯಾಕೆ ಇಷ್ಟು ಮಾಡ್ತಾ ಇದಾರೆ ಅಂದ್ರೆ, ಡಿಕ್ಲೇರಿಂಗ್ ದಟ್ ನಾವು ನಿಮ್ ಜೊತೆ ಇದ್ದೀವಿ, ನಾವೆಲ್ಲ ಸೇರ್ಕೊಂಡು ನೀವು ಇದೇ ಕಾನ್ಸೆಪ್ಟ್ ಎಲ್ಲ ಮಾಡ್ಕೊಳ್ಳಿ, ಇಲ್ಲಿ ಜಾಗ ತಗೊಂಡು ಜಾಗ ಮಾಡ್ಕೊಳ್ಳಿ. ನಾವ್ ಇಲ್ಲಿರೋದ್ರಿಂದ ನಿಮಗೆ ಏನಂದ್ರೆ, ಓನರ್, ಈ ಪ್ರಾಜೆಕ್ಟ್ ಓನರ್ ಇಲ್ಲಿದ್ದಾರೆ ಅಂದ್ರೆ ಯಾರೇ ಬಂದು ಇಲ್ಲಿ ಉಳ್ಕೊಂಡ್ರು ಸಪೋರ್ಟ್ಗೆ ಇವ್ರು ಇದ್ದೇ ಇದ್ದಾರೆ ಅನ್ನೋ ಒಂದು ವಿಚಾರ. ಓಕೆ ಓಕೆ ಓಕೆ. ಒಳಗಡೆನೆ ಎಲ್ಲ ತರ ಒಂಥರ ಪಾರ್ಕ್ ತರನೇ ರೆಡಿ ಮಾಡ್ಕೊಂಡಿದ್ದಾರೆ. ಬನ್ನಿ ಸರ್, ನೋಡಿ, ಬನ್ನಿ ನೋಡಿ. ಸೂಪರ್. ಎಲ್ಲ ಅನ್ಚೂಸ್ ಮಾಡಿದಿರಲ್ಲ ಸರ್? ಇದು ಇದಕ್ಕೆ ನಮ್ಮ ವೆಹಿಕಲ್ ಪಾರ್ಕಿಂಗ್ ಮಾಡೋದು, ಗಾಡಿ ತಣ್ಣಗಿರ್ಲಿ ಅನ್ನೋ ಉದ್ದೇಶ. ಆಮೇಲೆ ಇದೇ ನಮ್ಮ ಮನೆ ಅಲ್ವಾ? ಇದು ಮನೆ. ಓಕೆ. ಇವಾಗ ಹೇಳ್ಬೇಕಂದ್ರೆ ಸುಮ್ಮನೆ ಒಂದು ಬ್ರೀಫ್ ಆಗಿ ಗ್ರೌಂಡು ಮತ್ತೆ ಫಸ್ಟ್ ಡೂಪ್ಲೆಕ್ಸ್ ತರ ಪ್ಲಾನ್ ಆಗಿದೆ. ಓಕೆ. ಇದೊಂದು ಹಾಲು. ಅಂದ್ರೆ ಇದು ಯಾಕೆ ತೋರಿಸ್ತಾ ಇದ್ದೀನಿ ಒಳಗಡೆ ಕರ್ಕೊಂಡ್ಬಂದು ಅಂದ್ರೆ, ಸುಮ್ಮನೆ ಕಾಟಾಚಾರ ಕನ್ಸ್ಟ್ರಕ್ಟ್ ಮಾಡ್ತಾ ಇರೋದಲ್ಲ, ಇಲ್ಲಿ ಬಂದು ಉಳ್ಕೊಳ್ಳೋದಕ್ಕೆ ಮಾಡ್ತಾ ಇರೋಂಥ ಮನೆ ಅಂತ ತೋರಿಸ್ತಾ ಇರೋದು. ಅಂದ್ರೆ ಕ್ವಾಲಿಟಿ ಎಲ್ಲ ನೋಡಿದ್ರೆ ನೀವು ಇಲ್ಲಿ ಬಂದು 100% ಇಲ್ಲಿ 24/7 ವಾಸ ಆಗ್ಬೇಕು ಅನ್ನೋದಕ್ಕೆ ಮಾಡ್ತಾ ಇರೋದು ಅಂತ ತೋರಿಸ್ತಾ ಇರೋದಕ್ಕೆ. ಇದು ಸಣ್ಣ ಕಿಚನ್ ತರ ಬರುತ್ತೆ. ಇಲ್ಲಿ ಇದೊಂದು ಬೆಡ್ರೂಮು. ಹೌದು, ಇದೊಂದು ಬೆಡ್ರೂಮು. ಎಲ್ಲ ಕ್ವಾಲಿಟಿ ಕೊಟ್ಟೆ ಮಾಡಿದ್ವಿ. ಎಲ್ಲ ಕ್ವಾಲಿಟಿ ಅಂದ್ರೆ ನಾವು ಬಂದು ಇಲ್ಲಿ ಉಳ್ಕೋಬೇಕು ಅನ್ನೋ ಉದ್ದೇಶದಿಂದ ಮಾಡಿರೋದು. ಆಮೇಲೆ ಇನ್ನ ಸ್ಟೇರ್ ಕೇಸಲ್ಲಿ ಮೇಲೆ ಹೋದ್ರೆ ಅಲ್ಲಿ ಇನ್ನೊಂದು ರೂಮ್ ಬರುತ್ತೆ. ಓಕೆ ಓಕೆ ಓಕೆ. ಓನರ್ ಇಲ್ಲೇ ಇರ್ತಕ್ಕಂಥದ್ದು? ಇಲ್ಲೇ ಇರ್ತಾರೆ. ಸೂಪರ್. ಇದೆಲ್ಲ ಇವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಈ ಎಂಟೈರ್ ಪ್ಲಾಟ್ ಆಲ್ರೆಡಿ ಇವ್ರ ಹೆಸರು ರಿಜಿಸ್ಟ್ರೇಷನ್ ಮಾಡಿಸ್ತಾರೆ. ರಿಜಿಸ್ಟರ್ ಆಗ್ಬಿಟ್ಟೆ ಮನೆ ಕಟ್ಟಿ, ಇವ್ರ ಹೆಸರು ಮನೆ ಕಟ್ಟಿದಾರಲ್ವಾ, ರಿಜಿಸ್ಟರ್ ಆದ್ಮೇಲೆ ಮನೆ ಕಟ್ಟಕ್ ಆಗೋದಲ್ಲ. ರಿಜಿಸ್ಟರ್ ಆಗಿದೆ ಅಂದ್ರೆ ಇವನ್ ಯಾರಾದ್ರೂ ಇಲ್ಲಿ ಪರ್ಚೇಸ್ ಮಾಡ್ತಕ್ಕಂಥವ್ರು ನೋಡಿ, ನಾನು ಈ ತರ ಮಾಡ್ಕೊಂಡಿದ್ದೀನಿ, ನಿಮಗೂ ಇದೇ ತರ ಮಾಡ್ಕೊಡ್ಬೇಕಂದ್ರೆ ಮಾಡ್ಕೊಡ್ತೀವಿ. ಸೇಮ್ ಈಗೇನ್ ಇವನ್ ನಡ್ಕೊಂಡ್ ಬರ್ತಾ ಇದೀವಿ, ಇದೇ ಕಾನ್ಸೆಪ್ಟ್ ಬೇಕಂದ್ರೂ ಮಾಡ್ಕೊಡ್ತೀವಿ. ಈ ತರ ಮಾಡಬಹುದು ಅಂತ ತೋರಿಸಿದೀವಿ. ಇದಕ್ಕಿಂತ ಇನ್ನೂ ಸೂಪರ್ ಎಕ್ಸಾಂಪಲ್ ಹೆಂಗೆ ಅಂದ್ರೆ, ಓನರ್ ತಗೊಂಡಿರ್ಬೋದು, ಇಲ್ಲಿ ಮನೆ ಕಟ್ಕೊಂಡಿರ್ಬೋದು ಅವ್ರ ಶಾಂತಿಗೋಸ್ಕರ. ಇವನ್ ಡೆಮೋ ತರನು ನಾವು ಇದನ್ನ ಕಾನ್ಸೆಪ್ಟ್ ಕಸ್ಟಮರ್ಗೆ ಹೇಳ್ಬೋದು, ನಿಮ್ಗೆ ಈ ತರ ಬೇಕಾ, ಈ ತರನೇ ಸಸಿಗಳು ಬೇಕಾ, ಈ ತರನೇ ಕಾನ್ಸೆಪ್ಟ್ ಬೇಕಾ, ಮಾಡ್ಕೊಡ್ತೀವಿ. ಸೂಪರ್. ನೋಡಿ ಇಲ್ಲಿ ಇದರಲ್ಲಿ ನಮಗೆ ಏನು ಬ್ಯೂಟಿಫೈ ಮಾಡೋದಕ್ಕೆ, ಜಾಗ ಬ್ಯೂಟಿಫೈ ಮಾಡೋದಕ್ಕೆ ಗಿಡಗಳು
ಅದ್ರ ಜೊತೆಗೆ ನಮ್ಗೆ ಆರೋಗ್ಯ ದೃಷ್ಟಿಯಿಂದ ನಮ್ಮ ಬೇವು, ಆಮೇಲೆ ಖರ್ಜೂರ, ಆಮೇಲೆ ಹಣ್ಣು ಹಂಪಲುಗಳು ಸಿಕ್ಕಾಪಟ್ಟೆ ಗಿಡಗಳಿವೆ. ಇದ್ರಲ್ಲಿ ನಿಮ್ಗೆ ಕಾಣಿಸ್ತಾ ಇಲ್ಲ, ಬಟ್ ನೋಡಿ ಇಲ್ಲಿ ಸೀಬೆ ಇದು ಸೀತಾಫಲ, ಇದು ಸೀತಾಫಲ. ಆಮೇಲೆ ನೋಡಿ ಇದು ರಾಮಫಲ. ಹಾ ನೋಡಿ ಇದು ವಾಟರ್ ಆಪಲ್, ಇದು ಎರ್ಲಿ. ನೋಡಿ ಇದು ಸ್ಟಾರ್ ಫ್ರೂಟು. ನೆಲ್ಲಿಕಾಯಿ ಎಲ್ಲ ಹಾಕಿದ್ರ? ಸ್ಟಾರ್ ಫ್ರೂಟು ಇದು ಎರಳಿ. ಇದು ಸ್ಟಾರ್ ಫ್ರೂಟ್. ಇದು ತುಳಸಿ. ಹಾ ಇದು ತುಳಸಿ. ಆಮೇಲೆ ಇದು ಆರೆಂಜು, ಇದು ಮಾವು, ಇದು ನಮ್ಮ ಇದು ಸರ್ ಜಾಮೂನ್. ಗಿಡಗಳು ಬೆಳೆಸಿದ್ರೆ ಅದಕ್ಕೊಂದು ಖುಷಿ ವಿಚಾರ. ಹೌದು, ಎಲ್ಲಾ ಗಿಡಗಳು ಎಲ್ಲಾ ಜಾಗದಲ್ಲೂ ಬೆಳೆಯಲ್ಲ. ಭೂಮಿ ಸಪೋರ್ಟ್ ಮಾಡ್ಬೇಕು ಅಲ್ವಾ ಸರ್? ಹೌದು. ನೋಡಿ ಸರ್, ಇಲ್ಲಿ ಹಿಪ್ಪು ನೇರಳೆ ಅಂತಾರೆ, ಮಲ್ಬರಿ. ನೋಡಿ ಇದು ಇವೆಲ್ಲ ಬಹಳ ಬ್ಲೂಬೆರಿ ಅಂತ ಏನೋ ತಿಂತೀವಲ್ಲ ಹೊರಗಡೆ, ಇದು ಆರೋಗ್ಯಕರ ಹಣ್ಣುಗಳು ಇವೆಲ್ಲ. ಅಲ್ಲ, ಇದಕ್ಕೆ ಸಪೋರ್ಟ್ ಮಾಡಿದೆಯಲ್ಲ ಭೂಮಿ ಇದು. ಹೌದು 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 ಹೌದು. ಅಂದ್ರೆ ಎಲ್ಲಾ ಫಲವತ್ತತೆ ಇದ್ದು ಅದಕ್ಕೆ ಕೆಪಾಸಿಟಿ ಇದ್ರೆ ಮಾತ್ರ. ಆಕ್ಚುಲಿ ಹೇಳ್ಬೇಕಂದ್ರೆ ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದ್ದೆ ನಾನು. ಅಲ್ಲಿ ಒಂದು ಸಸಿನಿ, ಈಗ ಸ್ಯಾಂಡಲ್ವುಡ್ ನಾನು ಒಂದು ವಿಡಿಯೋ ಮಾಡಿದೀನಿ. ಅಲ್ಲಿ ಆ ಸಸಿನ ತಗೊಂಡೋಗಿ ರಿಸರ್ಚ್ ಕೊಡ್ತಾರೆ. ಇಲ್ಲಿ ಬೆಳಿಬೋದಾ ನಾವು ಅಂತ ಹೇಳ್ಬೋದು. ಅವರು ಇಷ್ಟು ವರ್ಷ ಅಂತ ಒಂದು 3 ರಿಂದ 4 ವರ್ಷ ಅದನ್ನ ರಿಸರ್ಚ್ ಮಾಡಿ ಆಮೇಲೆ ಕೊಡ್ತಾರೆ. ಸೊ ಇಲ್ಲಿ ಬೆಳಿಬೋದಪ್ಪ ನೀವು ಅಂತೇಳಿ. ಸೊ ಅಂತಕ್ಕಂಥದ್ದು ಇಲ್ಲಿ ಆಲ್ರೆಡಿ ಬೆಳಿಬೋದು ಅಂತ ಪ್ರೂವ್ ಆಗಿದೆ. ಆಲ್ರೆಡಿ ಬೆಳೆದ್ ನಿಂತಿದಾವೆಲ್ಲ, ಎಲ್ಲ ಹಣ್ಣು ಬಿಟ್ಟಿವೆ. ನೋಡಿ ಎರಳಿಕಾಯಿ ನೋಡಿ, ಅದೆಲ್ಲ ಗಿಡ ಇದ್ದಾಗ ಮಾಡಿರೋದಲ್ವಾ, ಯಾವ್ದು ಮರ ತಂದ್ಬಿಟ್ಟು ಹಾಕಿಲ್ಲ. ಇಲ್ಲ ಸಣ್ಣದಲ್ಲಿ. ಬಟ್ ಇವೆಲ್ಲ ಏನಂದ್ರೆ ಹೈ ಈಲ್ಡಿಂಗ್ ವೆರೈಟೀಸ್. ಓಕೆ, ಸೂಪರ್. ನೋಡಿ ಇದೆಲ್ಲ ಎರಳಿ, ನೋಡಿ ಹಣ್ಣುಗಳು ಬಿಟ್ಟಿವೆ ಸರ್. ಏನ್ ನೆಮ್ಮದಿ ಇರುತ್ತೆ ಸರ್ ಈ ತರ ಮಾಡ್ಕೊಂಡ್ರೆ. ಆಮೇಲೆ ಗಜೆಬೋ ನೋಡಿ, ಇದೊಂದು ಸಂಜೆ ಹೊತ್ತು ಕೂತ್ಕೊಂಡು ಫ್ಯಾಮಿಲಿ ಜೊತೆ ಆರಾಮಾಗಿ ಕಾಲ ಕಲಿ, ಫ್ರೆಂಡ್ಸ್ ಕಾಫಿ ಕುಡಿತಿರೋ ಏನ್ ಕುಡಿತಿರೋ ಆರಾಮಾಗಿ ಅಲ್ವಾ ಕೂತ್ಕೊಂಡು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಸುಡ ಬಿಸಿಲಿದ್ರು ಕೂಡ ಕುಂತಿರ್ತಕ್ಕಂತ ಜಾಗ ತಂಪಾಗಿದೆ. ನಮ್ಮ ಇದು ಹಂಚಿನ ಒಂದು ಇದು ಸ್ಪೆಷಾಲಿಟಿ. ಆಮೇಲೆ ಇದು ಕ್ರೀಪರ್ಸ್ಗೋಸ್ಕರ ಮಾಡಿರೋದು. ಏನಕ್ಕದು ಕ್ರೀಪರ್ಸ್? ಒಂದು ಇದು ಬಳ್ಳಿ ಹಬ್ಬಿಸ್ಬಿಟ್ವಿ ಅಂದ್ರೆ ಎಂಟೈರ್ ಥಿಂಗ್ ಅದೊಂದು ಶೇಡಿ ಪ್ಲೇಸ್ ಆಗುತ್ತೆ ನಿಮಗೆ. ಶೇಡಿ ಪ್ಲೇಸ್. ಏನ್ ಬೇಕು ಸರ್, ಒಂದು ಫ್ಯಾಮಿಲಿ ಪೀಸ್ ಅಂತ ಅಲ್ವಾ? ಆಮೇಲೆ ಎಲ್ಲದಕ್ಕಿಂತ ಬಹಳ ಇಂಪಾರ್ಟೆಂಟು, ಬೆಂಗಳೂರಿಂದ ಇಲ್ಲಿಂದ ಬಹಳ ದೂರ ಇಲ್ಲ ಇಲ್ಲಿಂದ. ನಾವು ಆಕ್ಚುಲಿ ಬಹಳ ದೂರ ಬಂದಿದ್ದೀವಿ. ಇಟ್ಸ್ ವೆರಿ ನಿಯರ್. ಸರ್, ಕನಕಪುರ ಅಂತಕ್ಕಂಥ ದೂರ ಅಲ್ಲ ಸರ್. ಒಂಥರ ಹೇಗೆ ಅಂದ್ರೆ ಅಪ್ ಅಂಡ್ ಡೌನ್ ಮಾಡ್ತಕ್ಕಂಥದ್ದು. ಇಲ್ಲಿಂದ ಡೈಲಿ ಅಪ್ ಅಂಡ್ ಡೌನ್ ಮಾಡ್ತಾರೆ ಬೆಂಗಳೂರಿಂದ ಜಾಬ್ ಮಾಡ್ಕೊಂಡು. ಹೌದು ಸರ್, ಹೌದು. ಈ ಉದ್ದೇಶನು ಇಲ್ಲಿ ಯಾರೇ ಬಂದ್ರು ಕೂಡ ಇಲ್ಲಿಂದ ಅಪ್ ಅಂಡ್ ಡೌನ್ ಮಾಡುವಂತ ಸ್ಥಳ ಕೂಡ ಇದು. ಯಾಕಂದ್ರೆ ಇವಾಗ ಬೆಂಗಳೂರೇ ಆಗೋಯ್ತಿದು. ನಾವು ಇವಾಗ ಸಿಟಿ ಒಳಗಡೆನೆ ಸರ್. ಮೆಜೆಸ್ಟಿಕ್ ಇಂದ ನಾವು ಪೀಣ್ಯ ಹೋಗ್ಬೇಕಂದ್ರೆ ಅದು 1 hour ಆಗಲ್ಲ ನಿಮಗೆ, ಒಂದು ಅದಕ್ಕಿಂತ ಬೇಗ ಬರ್ಬೋದು ಇಲ್ಲಿ. ಸರ್, ಈಗ ಕಸ್ಟಮರ್ಸ್ ಇಷ್ಟೇ ಬೈ ಮಾಡ್ಬೇಕಾ? ಮಿನಿಮಮ್ ಜಾಗನ ಇದು? ಇದಕ್ಕಿಂತ ಕಡಿಮೆ ಬೈ? ಇದಕ್ಕಿಂತ ಕಮ್ಮಿ. ಇದು ಆಕ್ಚುಲಿ 9 ಗುಂಟೆ ಮೇಲಿದೆ. 9 ಗುಂಟೆ ಮಾಡ್ಕೊಂಡ್ರೆ 10,000 ಸ್ಕ್ವೇರ್ ಫೀಟ್ ಮೇಲಿದೆ. ಬಟ್ ಇಲ್ಲಿ ಮಿನಿಮಮ್ ಪರ್ಚೇಸ್ 5.25 ಗುಂಟಾಸ್, 5.25 ಗುಂಟೆ. 5.25 ಗುಂಟೆ. ಇದ್ರಲ್ಲಿ ಅರ್ಧ ಬೈ ಮಾಡಬಹುದು. ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹೆಚ್ಚು ಕಮ್ಮಿ. ಅಂದ್ರೆ 5.25 ಗುಂಟ ಮಿನಿಮಮ್ ಬೈ ಮಾಡ್ಬೇಕು. ಹೌದು. ಅಂದ್ರೆ ಎಷ್ಟು ಸ್ಕ್ವೇರ್ ಫೀಟ್? 5,717. 5.25 ಗುಂಟೆ ಅಂದ್ರೆ 5,717 ಸ್ಕ್ವೇರ್ ಫೀಟ್ ಮಿನಿಮಮ್ ಪರ್ಚೇಸ್ ಮಾಡ್ಲೇಬೇಕು. 5.25 ಗುಂಟೆ. ಹೌದು, ಅದು ನಮ್ಮ ರೂಲ್ ಅಲ್ಲ. ಅದಕ್ಕಿಂತ ಕಮ್ಮಿ ತಗೊಂಡ್ರೆ ರಿಜಿಸ್ಟರ್ ಆಗಲ್ಲ. ಅದಕ್ಕೋಸ್ಕರ. ಓಕೆ ಸರ್, ಈಗ ಏನ್ ಸ್ಕ್ವೇರ್ ಫೀಟ್ ರೇಟ್ ಕೊಡ್ತಾ ಇರೋದು ನೀವು? ಸರ್, ನಾವು ಕೊಡ್ತಾ ಇರೋದು 599. ಇದು ಎಷ್ಟು ದಿವಸ ಇರುತ್ತೆ ಹೇಳಕ್ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ಇನ್ ಮ್ಯಾಟರ್ ಆಫ್ 15 to 20 days ಇರೋ ರಸ್ತೆ ಕಂಪ್ಲೀಟ್ ಆಗುತ್ತೆ. ಸ್ವಿಮ್ಮಿಂಗ್ ಪೂಲ್ ಒಂದು ಸ್ಟೇಜ್ ಬಂದ್ಬಿಡುತ್ತೆ. ಓಕೆ, ಆಯ್ತಾ? ಅದಾದ್ಮೇಲೆ ಸೆಕೆಂಡ್ ಫೇಸ್ ಅಲ್ಲಿ ಇದು ಎಕ್ಸ್ಟೆನ್ಷನ್ ಅದು ಕಂಟಿನ್ಯೂ ಆಗುತ್ತೆ. ಓಕೆ. ಸೊ ಇದೆಲ್ಲ ಆಗ್ತಾ ಇದ್ದಂಗೆ ವಿ ಆರ್ ಪ್ಲಾನಿಂಗ್ ಟು ಗೋ ಬಿಯಾಂಡ್ 700 ಸರ್. 700? 599 rupees. 599 ಇದೆ. ನೆಕ್ಸ್ಟ್ 666 ಅಂತ ಪ್ಲಾನ್ ಮಾಡ್ತಾ ಇದೀವಿ. 666. ಈಗ 599 ಅಲ್ವಾ ಸರ್? ಇವಾಗ 599. ಎಷ್ಟು ಸ್ಕ್ವೇರ್ ಫೀಟ್ ತಗೋಬೇಕಂದ್ರೆ? 5,717. 717 ಅಂದ್ರೆ 34,24,483 ರೂಪಾಯಿ ಆಗುತ್ತೆ ಅಲ್ವಾ? ಸೊ ಎಕ್ಸ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್. ಅಷ್ಟ್ ಮಾಡ್ಕೊಂಡ್ರೆ ನಿಮ್ದೇ ಜಾಗ. ನಿಮ್ಗೆ ಏನ್ ಬೇಕೋ ಮಾಡ್ಕೊಡ್ತಾರೆ. 1 ವರ್ಷ ಫ್ರೀ ಸರ್ವಿಸ್ ಇರುತ್ತೆ. ಫ್ರೀ ಮೇಂಟೆನೆನ್ಸ್. ಯಾವ್ದೇ ಕಾರಣಕ್ಕೂ 1 ರೂಪಾಯಿ ತಗೊಳೋದಿಲ್ಲ. ಮತ್ತೆ ಇಲ್ಲಿ ಏನ್ ಗಿಡಗಳನ್ನ ಹಾಕಿದ್ರೆ ಅದೆಲ್ಲ ನಿಮ್ದೇ ಫ್ರೀ. ಎಲ್ಲ ಅವ್ರದ್ದು ಏನಿಲ್ಲ. ಹಣ್ಣು ತರಕಾರಿಗಳು ಏನ್ ಬಿಡುತ್ತೆ ಆ ಜಾಗದಲ್ಲಿ ಅದರ ಓನರ್ ಯಾರಿದ್ದಾರೆ ಅವ್ರದೇ ಅದು. ಸರ್, ಓಕೆ, ಇಲ್ಲೇ ತಗೊಂತಾರೆ. ಓಕೆ, ಇಲ್ಲಿ ತಗೊಂಡ್ತಕ್ಕಂಥವ್ರಿಗೆ ಏನು ಯೂಸೇಜ್? ಸಿಕ್ಕಾಪಟ್ಟೆ ಇದೆ ಫಾರ್ಮ್ ಲ್ಯಾಂಡ್ಗಳು. ನಿಮ್ಮ ಹತ್ರನೇ ಯಾಕೆ ತಗೋಬೇಕು? ಕರೆಕ್ಟ್. ಏನ್ ಉದ್ದೇಶ ನಿಮ್ಗೆ ಇಲ್ಲೇ ಕೊಡ್ಬೇಕು ಕಷ್ಟ? ಇದು ಮೇನ್ಲಿ ನಮ್ಮ ಉದ್ದೇಶ ಇರೋದಿಷ್ಟೇ.
ಇದು ನಮಗೆ ಮಾಡ್ಕೊಡ್ಲೋ ಥರ ನಾವು ಮಾಡಿರೋದು ಏನಕ್ಕಂದ್ರೆ ಇಲ್ಲಿ ಬಂದವರೆಲ್ಲ ನಮ್ಮವ್ರು ಅಂತಾನೆ ನಾವು ಉದ್ದೇಶ ಪಟ್ಕೊಳ್ಳೋದು. ವಿತ್ ದಟ್ ಬ್ಯಾಕ್ ಗ್ರೌಂಡ್ ಓನ್ಲಿ ವಿ ಹ್ಯಾವ್ ಡನ್. ಅಂದ್ರೆ ಇಲ್ಲಿ ಯಾರು ಬಂದು ಮಾಡ್ತಾರೋ ಅವರು ನಾವು ಎಷ್ಟು ಸಂತೋಷವಾಗಿರ್ತೀವಿ ಅವರು ಅಷ್ಟೇ ಸಂತೋಷವಾಗಿ ಅದನ್ನೇ ನಾವೇನು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅದನ್ನು ಅವರು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ತಗೊಂಡಿದ್ದೀವಿ. ಸೊ ಇದು ಹೇಳ್ತಾ ಇದ್ದಂಗೆ ನಾವು ಹಣ್ಣಿನ ಗಿಡಗಳೆಲ್ಲ ಹೇಳಿದ್ವಿ. ಒಂದು ವಿಚಾರ, ಇದು ಈ ಗಿಡ ನೋಡಿದ್ದೀರಾ, ಬಟ್ ಇದು ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾವು ಇಲ್ಲಿ ಬೆಳೆಯುವಂಥದ್ದಲ್ಲ. ಇದು ಆಪಲ್ ಗಿಡ. ಇದು 4 ತಿಂಗಳ ಹಿಂದೆ ತಗೊಂಬಂದು ಹಾಕಿರೋದು ನಾವು. ಈಗ ನೋಡಿ ಆಗ್ಲೇ 7 ಅಡಿ ಮೇಲಿದೆ, 7 ಅಡಿ ಮೇಲೆ. ಇಲ್ಲಿ ಇವು ಇನ್ಕ್ಲೂಡಿಂಗ್ ಆಪಲ್ ಕೂಡ ನಾವು ಕಲ್ಟಿವೇಟ್ ಮಾಡ್ಬೋದು. ಅದನ್ನು ನಾವು ತೋರಿಸ್ತಾ ಇದೀವಿ. ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಈ ಪರ್ಟಿಕ್ಯುಲರ್ ಲ್ಯಾಂಡ್ ನಾವು ತಗೊಂಡು 5-6 ವರ್ಷ ಆದ್ಮೇಲೆ ನಾವು ಡೆವಲಪ್ ಮಾಡ್ತಾ ಇದೀವಿ. ಅಂದ್ರೆ ಯಾವುದೇ ಒಂದು ಕೆಮಿಕಲ್ದು ಏನಾದ್ರಲ್ಲಿ ಅಂಶ ಇದ್ರೂ ಕೂಡ 3 ವರ್ಷದ ಮೇಲೆ ಇರಲ್ಲ, ಎಲ್ಲ ನಶಿಸೋಗ್ಬಿಡುತ್ತೆ. ನಾವು 5 ವರ್ಷದವರೆಗೂ ಯಾಕೆ ಬಿಟ್ಟಿದ್ದಂದ್ರೆ ನೆಕ್ಸ್ಟ್ ಯಾವುದೇ ಕೆಮಿಕಲ್ ಯೂಸ್ ಮಾಡಲ್ಲ. ಬಟ್ ನೈಸರ್ಗಿಕವಾಗಿ ನಾವು ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಅದು ನೈಸರ್ಗಿಕವಾಗೇ ಅದು ಮುಂದುವರಿಯುತ್ತೆ. ಹಾಗಾಗಿ ಈ ಪರ್ಟಿಕ್ಯುಲರ್ ಸಾಯಿಲ್ ಆಗ್ಬೋದು, ಆಮೇಲೆ ಅದರಲ್ಲಿರೋಂಥ ಏನೋ ಸಣ್ಣ ಪುಟ್ಟ ಅಂಶ ಎಲ್ಲ ನಶಿಸೋದ್ಮೇಲೆ ನಾವು ನೈಸರ್ಗಿಕವಾಗಿ ಇವಾಗ ಸ್ಟಾರ್ಟ್ ಮಾಡಿದ್ವಿ. ಸೊ ಆಗ್ಲೇ ಆಫ್ ಕ್ಯಾಮ್ರಾ ನೀವು ಒಳಗಡೆ ಹೋದಾಗ ತೋರಿಸ್ತಾ ಇದ್ರಿ ನೋಡಿ ಸರ್, 12 ಅಡಿ ಬೆಳೆದಿದೆ. ಅಂದ್ರೆ ಭೂಮಿ ಅಂಶ ಎಷ್ಟು ಕ್ವಾಲಿಟಿ ಇರ್ಬೋದು ಅಂತ ಹೇಳಿದ್ರಿ. ಸೊ ಇಲ್ಲಿ 7 ಅಡಿ ಏನ್ ನೋಡ್ತಾ ಇದ್ರು, ನೀವು ಯಾರೆಲ್ಲ ವಿಸಿಟ್ ಮಾಡ್ತಿರೋ ಒಳಗಡೆ ಎಲ್ಲ ನೋಡ್ಬೋದು. ಅದೊಂದು ಹೆಂಗೆ ಅಂದ್ರೆ ಒಂದು ಡೆಮೋ ತರ ನಿಮ್ಗೆ, ಅಲ್ವಾ ಸರ್? ಹೌದು, ಈಗ ಮಾಡ್ಕೋಬಹುದು. ಸರ್ ಓವರ್ ಆಲ್ ಇಲ್ಲಿ ಎಷ್ಟು ಜನ ಪರ್ಚೇಸ್ ಮಾಡ್ಬೋದು? 5 ಗುಂಟೆ ಹಂಗೆ ಎಷ್ಟು ಜನ ಪರ್ಚೇಸ್ ಮಾಡ್ಬೋದು ಇಲ್ಲಿ? ಸರ್ ಈ ಟೋಟಲ್ 16 ಎಕರೆ ಏನ್ ಮಾಡ್ತಾ ಇದೀವಿ, ಸುಮಾರು 86 ಜನ ಪರ್ಚೇಸ್ ಮಾಡ್ಬೋದು. 86 ಇಂಡಿವಿಜುವಲ್ ಪ್ಲಾಟ್ಸ್, ಇಂಡಿವಿಜುವಲ್ 5 ಗುಂಟೆ ಹಂಗೆ. 5 ಗುಂಟೆ. ಈಗ ಓನರ್ ತರ ನೀವು ಡಬಲ್ ತಗೊಂತೀನಿ ಅಂದ್ರೂ ತಗೊಳ್ಳಿ ಅಲ್ವಾ, ನಿಮ್ ಕೆಪಾಸಿಟಿ. ಸೂಪರ್. ಹಾಗಾಗಿ ಇದು ಕನಕಪುರದ ಹತ್ರ, ಕನಕಪುರದಿಂದ ಎಷ್ಟು 9 ಕಿಲೋಮೀಟರ್ ದೂರದಲ್ಲಿ ಇರುವಂತ ಒಂದು ಪ್ರಾಜೆಕ್ಟ್. ಓಕೆ. ಆಮೇಲೆ ಕನಕಪುರದವರೆಗೂ ನಿಮ್ಗೆ ಗೊತ್ತಿರೋ ಪ್ರಕಾರ ನ್ಯಾಷನಲ್ ಹೈವೇ 209, ಕನಕಪುರದಿಂದ ಈ ಕಡೆಗೆ ಸಂಗಮದ ಕಡೆಗೆ ಸ್ಟೇಟ್ ಹೈವೇ 92, ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇ ಕನೆಕ್ಟ್ ಆಗಿರುವಂತ ಒಂದು ಪ್ರಾಜೆಕ್ಟ್ ಇದು. ಓಕೆ ಸರ್, ಈಗ ಇನ್ನೊಂದು ನನಗೆ ಡಿಫ್ರೆನ್ಸ್ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಈಗ ನಮ್ಮ ಚಾನಲಲ್ಲೇ ಲೇಔಟು ಸೈಟ್ಗಳನ್ನ ನಾನು ವಿಡಿಯೋ ಮಾಡ್ತಾನೆ ಇರ್ತೀನಿ. ಮನುಷ್ಯ ಸೈಟ್ ತೊಗೊಳೋದಕ್ಕೂ ಫಾರ್ಮ್ ಲ್ಯಾಂಡಲ್ಲಿ ಈ ಥರ ಜಾಗ ತೊಗೊಳೋಕೆ ಏನು ವ್ಯತ್ಯಾಸ? ಯಾಕೆ ಇದನ್ನು ತೊಗೋಬೇಕು, ಯಾಕೆ ಅದು ತೊಗೋಬಾರ್ದು? ಅಥವಾ ಇದಕ್ಕಿಂತ ಅದೇ ಬೆಟರಾ, ಅದಕ್ಕಿಂತ ಇದೇ ಬೆಟರಾ? ಸರ್ ಆ್ಯಕ್ಚುಲಿ ಎಲ್ಲ ಏನೇ ಆದ್ಮೇಲೆ ಫೈನಲ್ ಒಂದು ಅವ್ರು ಯಾರು ಕಸ್ಟಮರ್ಸ್ ತಗೋಬೇಕಂತ ಇದಾರಲ್ಲ ಅವ್ರ ಇದಕ್ಕೆ ಬಿಟ್ಟಿರುವಂಥದ್ದು, ಅವರ ಏನು ಹೇಳ್ತಾರೆ ವಿಸ್ಡಮ್, ಅವ್ರ ವಿವೇಕಕ್ಕೆ ಬಿಟ್ಟಿರುವಂಥದ್ದು. ಅವರು ಕೆಲವ್ರಿಗೆ ಸೈಟ್ ಇಷ್ಟ, ಕೆಲವ್ರು ಇಲ್ಲಿ ನಾವು ಏನು ಮಾಡ್ತಾಯಿದ್ವಿ, ನಮಗೆ ಇಷ್ಟ ಆಗಿರೋ ಥರ ನಾವು ಇದು ಮಾಡ್ತಾಯಿದ್ವಿ. ಇದನ್ನ ಇಷ್ಟಪಡುವಂಥ ಗ್ರೂಪ್ ಯಾರಿದಾರಲ್ಲ ಅದನ್ನ ಅವ್ರು ಇದನ್ನೇ ಇಷ್ಟಪಡೋದು. ಈಗ ನಾನು ನಿಮ್ಮ ಹತ್ರ ಡೈರೆಕ್ಟಾಗಿ ಕೇಳ್ಬಿಡ್ತೀನಿ ಸರ್, ಇದನ್ನು ಅಪ್ರಿಷಿಯೇಷನ್ ಆಗುತ್ತೆ ಅಂತ ಬೈ ಮಾಡಬೇಕಾ, ನನಗೆ ನೆಮ್ಮದಿ ಬೇಕಪ್ಪ, ನಾನು ಪೀಸ್ ಆಗಿರಬೇಕು ಅಂತ ಬೈ ಮಾಡಬೇಕಾ? ನಾನು ನಿಮ್ಗೆ ಅವಾಗಲೇ ಹೇಳಿದೆ, ನಾನು ಇದ್ರ ಅಪ್ರಿಸಿಯೇಷನ್ ಬಗ್ಗೆ ನಾನು ಮಾತಾಡಲ್ಲ, ಯಾಕಂದ್ರೆ ಅದು ಆಬ್ವಿಯಸ್ ಆಗೇ ಆಗುತ್ತೆ. ನಾವು ಕೊಟ್ಟಿರೋ ಫೆಸಿಲಿಟೀಸ್ಗೆ ಅಪ್ರಿಷಿಯೇಟ್ ಆಗೇ ಆಗುತ್ತೆ. ನಾವು ಇವಾಗ BMRDA ಅಲ್ಲೂ ಅವ್ರು ಕೊಡಲ್ಲ, ಈ ಲೆವೆಲ್ ಕೊಡೋಕೆ ಸಾಧ್ಯನೇ ಇಲ್ಲ, ಕೊಟ್ಟಿದ್ದೀವಿ. ಸೊ ಅದ್ರದ್ದು ಅರ್ಥ ಏನು, ನಾವೇನು ಹೇಳ್ತಾ ಇದೀವಿ ನಿಮಗೆ, ಟಾಪ್ ಕ್ಲಾಸ್ ಕೊಡ್ತಾ ಇದೀವಪ್ಪ, ಅದು ಕೈ ಎಟುಕುವ ಬೆಲೆಯಲ್ಲಿ ಕೊಡ್ತಾ ಇದೀವಿ. ನಾವು ನಿಮ್ಗೆ ಹೇಳ್ತಿರೋದು ಅದು ಅಪ್ರಿಸಿಯೇಷನ್ ಬಗ್ಗೆ ತಲೆ ಕೆಡ್ಸ್ಕೊಂಡು ಬಿಟ್ಟಾಕಿ 10 ವರ್ಷ ಆದ್ಮೇಲೆ ನೀವು ಮಾರ್ಬೇಕಾ, ಇವಾಗ ಏನ್ ಕೊಡ್ತೀರಾ ಅದು 2-3 ಹೋಗ್ಬಿಟ್ಟಿರುತ್ತೆ, ಅದ್ರ ಬಗ್ಗೆ 2 ಮಾತಿಲ್ಲ. ಅದು ನಾವು ಇನ್ಫ್ಯಾಕ್ಟ್ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋಕೆ ಇಷ್ಟ ಇಲ್ಲ. ನಾವೇನ್ ಮಾತಾಡ್ತಾ ಇದೀವಿ, ಈ ಪರ್ಟಿಕ್ಯುಲರ್ ಇದರಲ್ಲಿ ಜಾಗದಲ್ಲಿ ಬಂದು ಉಳಿದ್ಬಿಟ್ಟು ನಿಮ್ಮ ಆರೋಗ್ಯ ಡೈರೆಕ್ಟ್ ಬಂದ್ರೆ ಶಾಂತಿ ಬೇಕಾ, ನೆಮ್ಮದಿ, ಒಂದು ಬ್ಯೂಟಿಫುಲ್ ಜಾಗ ಬೇಕಾ, ಒಂದು ಹೆಲ್ತಿ ಬೇಕಾ, ಸುತ್ತಮುತ್ತ ಒಳ್ಳೆ ವಾತಾವರಣ ಬೇಕಾ, ಅಷ್ಟೇ ಉದ್ದೇಶ. ಕಮರ್ಷಿಯಲ್ ಇಲ್ಲ, ಫಿಸಿಕಲ್, ಮೆಂಟಲ್, ಸ್ಪಿರಿಚುವಲ್ ನೆಮ್ಮದಿ. ಅದಕ್ಕಂತಾನೆ ಸ್ವಿಮ್ಮಿಂಗ್ ಪೂಲ್ ಕೊಡ್ತೀರಾ, ಮಕ್ಳಿಗೆ ಜಾಡಕ್ಕಾಗ್ಲಿ, ನಿಮಗೊಂದು ವ್ಯಾಯಾಮ ರೀತಿ ಬೇಕು ಅಂದ್ರೂ ಕೂಡ, ಒಂದು ಪೀಸ್ ಬೇಕಂದ್ರೆ ಯೋಗದ್ ಕೂಡ ಮಾಡ್ತಾ ಇದ್ದೀರಾ, ಜೊತೆಗೊಂದು ಗೋಶಾಲೆ ಕೂಡ ಮಾಡ್ತಾ ಇರೋದ್ರಿಂದ ಅದೊಂದು ರೀತಿ ಅಲ್ಲಿರ್ತಕ್ಕಂಥ ಜಾಗನೇ ಒಂದು ವೈ ಪಾಸಿಟಿವ್ ಆಗಿ ಅಲ್ವಾ. ಎಕ್ಸಾಂಪಲ್ ನಾವು ಈಗ ಮಂತ್ರಾಲಯಕ್ಕೆ ಹೋದ್ರೆ ಅಲ್ಲೆಲ್ಲ ಗೋಶಾಲೆ ಎಲ್ಲ ನೋಡ್ತಾ ಇದ್ರಿ, ಏನ್ ಗುರು ಈ ತರ ಇದೆ ಅಂತ ಖುಷಿ ಪಡ್ತೀವಿ. ಅದೇ ತರ ನಿಮ್ ಜಾಗದಲ್ಲೇ ಒಂದು ಇರುತ್ತೆ. ಅದಾದ ನಂತರ ಸುಮಾರು ವೆರೈಟಿ ಗಿಡ ಮರಗಳು ಇರೋದ್ರಿಂದ, ತರಕಾರಿಗಳು ಬೆಳಿತಾ ಇರೋದ್ರಿಂದ, ಒಂಥರ ಭೂಮಿ ಫಲವತ್ತತೆ ಇರೋದ್ರಿಂದ, ಸುತ್ತಮುತ್ತ ಕಾಂಪೌಂಡ್ ಕೂಡ ಒಳ್ಳೆ ಕ್ವಾಲಿಟಿ. ನೋಡಿದ ತಕ್ಷಣ ಯಾವ್ದಪ್ಪ ಇದು ಒಂಥರ ಕೋಟೆ ಏನೋ ಅಂತ ಅನ್ಕೋಬೇಕು. ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಆ ಗೋಡೆಗಳನ್ನೆಲ್ಲ ಕಟ್ಟಿರ್ತಕ್ಕಂಥದ್ದು. ಸೊ ಅರೌಂಡ್ ಎಷ್ಟಡಿ ಅಂದ್ರಿ ಸರ್? ಅದು 1.25 ಅಡಿ ಬರುತ್ತೆ. 1.25 ಅಡಿ ಸ್ಟ್ರೆಂತ್ ಅಲ್ಲಿ ಕಟ್ಟಿರ್ತಕ್ಕಂಥದ್ದು. ಸೊ 24x7 ಸೆಕ್ಯೂರಿಟಿ ಫೆಸಿಲಿಟೀಸ್ ಆಗಿರ್ಬೋದು. ಮತ್ತೆ ಇನ್ನೊಂದೇನಂದ್ರೆ ಇಲ್ಲಿ ಏನ್ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಆಗಿ ಥಿಂಕ್ ಮಾಡ್ತಾರೇನೋ ಗೊತ್ತಿಲ್ಲ, ಒಟ್ಟಲ್ಲಿ ಓನರು ಇಲ್ಲೇ ಉಳ್ಕೊಳೋದ್ರಿಂದ, ಅವರೇ ಕಟ್ಟಿರೋದ್ರಿಂದ ಎಲ್ಲದೂ ಕೂಡ ಒಂದು ಪಾಸಿಟಿವ್ ವೈಬ್ಸ್ ಇಲ್ಲಿ 100% ಕ್ರಿಯೇಟ್ ಆಗಿದೆ ಅಲ್ವಾ ಸರ್? ಹಾಗಾಗಿ ಫಾರ್ಮ್ ಲ್ಯಾಂಡ್ ಅಲ್ಲಿ ಯಾರೆಲ್ಲ ಒಂದು ಸೈಟ್ ತಗೋಬೇಕು, 5 ಗುಂಟೆ ಮಿನಿಮಮ್ ಪರ್ಚೇಸ್ ಮಾಡ್ಕೋಬಹುದು ಅಲ್ವಾ ಸರ್? ಬೇರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ನಾನು ಹೇಳೋದಿಷ್ಟೇ, ಆರೋಗ್ಯ
ಅದ್ರ ಬಗ್ಗೆ ನಾವು ಈ ಭಾಳ ದಿವಸದಿಂದ ಅದ್ರ ಬಗ್ಗೆ ವಿಚಾರನೆ ನಾವು ಮಾಡಕ್ ಹೋಗ್ತಾ ಇರಲಿಲ್ಲ. ಈ ನಡುವೆ ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಎಲ್ಲ ರೀತಿ ದೈಹಿಕ, ಮಾನಸಿಕ ಮತ್ತೆ ಆಧ್ಯಾತ್ಮಿಕವಾಗಿ ಯೋಚನೆ ಮಾಡ್ತಾ ಇದೀವಿ. ಅದನ್ನ ಆ ಒಂದು ಶಾಂತಿ ನೆಮ್ಮದಿ ಕಂಡ್ಕೋಬೇಕಾದ್ರೆ ಅಂಥವ್ರಿಗೆ ಪ್ರಶಸ್ತವಾದ ಜಾಗ ಇದು. ಓಕೆ, ಮತ್ತೆ ಈ ಧಾರವಾಡ ಬಗ್ಗೆ ಮಾತಾಡೋಣ, ಕೇಳೋಣ ಅನ್ಕೊಂಡ್ವಿ. ಇದೆಲ್ಲ ಆಗಿದೆ, ಪ್ರೋಗ್ರೆಸ್ ಅಲ್ಲಿ ಇದೆ. ಓಕೆ, ಇನ್ನು ಎಷ್ಟು ದಿನದಲ್ಲಿ ಮಾಡ್ಕೊಡ್ತೀರಾ ಸರ್? ಇದು ಫೆಬ್ರವರಿ 12 ಇವತ್ತು. ಈ ತಿಂಗಳ ಕೊನೆಗೆ ಬಂದ್ರೆ ನನ್ನ ಅಂದಾಜು ಇಟ್ ಬಿ ಕಂಪ್ಲೀಟ್. ಇನ್ನೊಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಮಂತ್. 100% ತಾರ ಹಾಕಿರೋದು ನೀವೇ ಮಾಡಿ. ಓಕೆನಾ? ಓ, ತಾರಲ್ಲ, ಟೈಲ್ಸು, ಟೈಲ್ ರೋಡ್, ಪೇವರ್ ಟೈಲ್ ರೋಡ್ಸ್. ಓಕೆ, ತಾರಲ್ಲ. ಮತ್ತೆ ಇಲ್ಲಿ ಬಂದಿರತಕ್ಕಂತ ಜಾಗಿಂಗ್ ವ್ಯವಸ್ಥೆ ಕೂಡ ಇದನ್ನ ಯೂಸ್ ಮಾಡಿ ಜಾಗಿಂಗು, ವಾಕಿಂಗು, ಅವ್ರು ಏನ್ ನಡ್ಕೊಂಡ್ ಬಂದ್ಬಿಟ್ರು ಮನೇಲಿ ಓಡಾಡ್ದಂಗೆ ಇರ್ತಿದ್ವು. ಸೂಪರ್ ಸರ್. ಮತ್ತೆ ಇಲ್ಲಿ ಮೇಂಟೆನೆನ್ಸ್ ಮಾಡ್ತೀರಾ? ಅದಾದ್ಮೇಲೆ ಈ ಸಸಿಗಳು, ಈ ಮರಗಳು ಏನಾದ್ರು ಹಾಳಾಗೋ ಸಾಧ್ಯತೆಗಳು ಬಂದ್ರೆ ರಿಪ್ಲೇಸ್ ಮಾಡ್ಬೋದು. ಅದಕ್ಕೂ ಕೂಡ ನಿಮ್ಮ ಹತ್ರನೇ ವ್ಯವಸ್ಥೆ ಇರುತ್ತೆ. ಅದು ಇವಾಗ ಏನಾಗುತ್ತೆ ಅಂದ್ರೆ, ಇವಾಗ ಸ್ಟಾರ್ಟ್ ಮಾಡ್ತೀವಿ, 10-15 ವರ್ಷ ಆದ್ಮೇಲೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವ್ರ ಜಾಗ ಆಗ್ಬಿಟ್ಟಿರ್ತಿದ್ದು. ಅವ್ರು ನಮಗೂ ಕೇಳಲ್ಲ, ನಿಮಗೂ ಕೇಳಲ್ಲ, ಅವ್ರು ತಗೊಂಬಂದು ಹಾಕ್ತಾ ಇರ್ತಾರೆ. ಹೌವೆವರ್ ನಮ್ಮ ಕಡೆಯಿಂದ ಏನೋ ಸಹಾಯ ಬೇಕಂದ್ರೆ ವಿ ಆರ್ ಆಲ್ವೇಸ್. ನೋಡಿ, ಮನೆ ಕಟ್ಟಿರೋದು ಅದೇ ಕಾರಣಕ್ಕೆ. ಸರ್, ಆಲ್ಮೋಸ್ಟು ಎಲ್ಲ ಡೀಟೇಲ್ಸ್ನ ಕೊಟ್ರಿ. ಸೊ ನನಗೆ ಅವಾಗಿಂದ ಒಂದು ಕುತೂಹಲ ಕೊಡ್ತಾ ಇದೆ. ಈ ಪಂಚಮಿ ಅಂತಕ್ಕಂಥದ್ದು ಕೂಡ ಒಂಥರ ಬ್ಯೂಟಿಫುಲ್ ಆಗಿದೆ ನೇಮು. ಆ ಪ್ಲಮ್ ಏರಿಯಾ ಅಂದರೆ ಏನಕ್ಕೆ ಇಲ್ಲಿ ಹೆಸರಿಟ್ಟಿದ್ದೀರಾ ಅದನ್ನ? ಪ್ಲಮ್ ಏರಿಯಾ ಅಂದರೆ ಆ ಬೋರ್ಡ್ ಇದೆಯಲ್ಲ, ಬೋರ್ಡ್ ಪಕ್ಕದಲ್ಲಿ 2 ಗಿಡಗಳು ನೋಡಿದ್ರಿ. 2 ಗಿಡಗಳು ಶಾಂತವಾಗಿ ಇರುವಂಥ ಗಿಡಗಳು. ಆ 2 ಗಿಡಗಳ ಹೆಸರೇ ಪ್ಲಮ್ ಏರಿಯಾ ಅಂತ. ಅದು ಭಾಳ ಒಳ್ಳೆ ಹೂಗಳನ್ನ ಬಿಡುತ್ತೆ. ಸೊ ಒಂದು ಉದ್ದೇಶ, ಈ ಪ್ರಾಜೆಕ್ಟು ಕೂಡ ಶಾಂತ ರೀತಿಯಲ್ಲಿ ಒಳ್ಳೊಳ್ಳೆ ಅಮ್ಯುನಿಟೀಸು, ಫೆಸಿಲಿಟೀಸು, ಆಮೇಲೆ ಬಂದವ್ರಿಗೂ ಆ ಒಂದು ಆನಂದ ಅವರಲ್ಲಿ ಹೊಮ್ಮಲಿ, ಉದ್ಭವ ಆಗಲಿ, ಸಂತೋಷದಿಂದ ಇರಲಿ ಅನ್ನೋ ಒಂದು ಉದ್ದೇಶ ಕೂಡ ಅಂತ ಅನ್ಸ್ಕೋಬಹುದು. ಈಗ ಅದನ್ನ ಹೇಳೋ ಲೆಕ್ಕಾಚಾರಕ್ಕೆ ಬಂದ್ರೆ ಬೆಂಗಳೂರು ಕಂಪೇರ್ ಮಾಡ್ಬಿಡ್ತೀನಿ. ಸಿಗ್ನಲ್ ಇಲ್ಲ, ಮಾರ್ಕ್ ಇಲ್ಲ, ಎಲ್ಲೋ ಬರ್ಡ್ ಇಲ್ಲ, ಗ್ರೀನ್ ಸಿಗ್ನಲ್ ಇಲ್ಲ, ಹಂಪ್ಸ್ ಇಲ್ಲ, ವೆಹಿಕಲ್ ಸೌಂಡ್ ಇಲ್ಲ, ಗಜಿಬಿಜಿ ಇಲ್ಲ, ಜಡಿ ಇಲ್ಲ, ಜಗಳ ಇಲ್ಲ, ಟ್ರಾಫಿಕ್ ಇಲ್ಲ, ಪೀಸ್ ಆಗಿ ಇರ್ಬೇಕು ಅಷ್ಟೇ, ಶಾಂತವಾಗಿ. ಅದು ಪ್ಲಮೇರಿಯಾ ಇದೆಲ್ಲ ಸೈಲೆಂಟ್ ಆಗಿ ಏನಿಲ್ಲ. ಶಾಂತಿಧಾಮ ಅನ್ನೋ ಹೆಸರಿಡೋ ಬದಲು ಈ ಪಂಚಮಿ ಪ್ಲಮೇರಿಯಾ ಅಂತ ಇಟ್ಟಿದ್ದೀರಾ ಅಲ್ವಾ ಸರ್? ಎರಡರಲ್ಲಿ ಯಾವ್ದನ್ನ ಅನ್ಕೋಬಹುದು. ಓಕೆ ಸರ್, ತುಂಬಾ ಖುಷಿ ಆಯ್ತು ನಿಮ್ಮ ಫಾರ್ಮ್ಲ್ಯಾಂಡಿಗೆ ಬಂದಿದ್ದು. ಈಗ ನಾನು ಕೇಳ್ತಕ್ಕಂಥದ್ದು ಇಷ್ಟೇ, ಈಗ ನೆಗೋಷಿಯಬಲ್ ಇದೆಯಲ್ಲ ಪ್ರೈಸ್ ಅಲ್ಲಿ? ಸರ್, ಜನ ಬಂದು ನಿಮ್ಮ ಮೂಲಕ ನಾವು ಕೇಳ್ಕೊಡೋದಿಷ್ಟೇ, ಒಂದ್ಸತಿ ಬಂದು ಈ ಜಾಗ ನೋಡ್ಲಿ, ಜಾಗ ನೋಡಿ ಇಷ್ಟಪಟ್ಟ ಮೇಲೆ ಅವ್ರು ನಮ್ಮವ್ರು ಆಗ್ತಾರೆ. ಏನೋ ಅಂತ ಕೂತ್ಕೊಂಡು ಮಾತಾಡ್ಕೋಬಹುದು. ಹೌದಾ? ಮತ್ತೆ ಎಂಡಿಂಗ್ ಮೂಮೆಂಟ್ ಬಂದ್ಬಿಡ್ತಿದೆ. ಇನ್ನು ಎಷ್ಟು ಪ್ಲಾಟ್ಸ್ ಇದಾವೆ ಸರ್ ಇಲ್ಲಿ? ಸರ್, ಸುಮಾರು 30% ಅಷ್ಟು ಖಾಲಿಯಾಗಿದೆ. ಇನ್ನೊಂದು 70% ಅಷ್ಟು ಇವೆ. 30% ಸೋಲ್ಡ್. 70% ಮಾತ್ರ. ಅದು ಲಿಮಿಟೆಡ್, ಯಾಕೆ ಬೇಕೋ ಬಂದು ತಗೋಬಹುದು. ಏನಾಗಿದೆ ಅಂದ್ರೆ, ಜನ 2-3 ಸತಿ ವಿಸಿಟ್ ಮಾಡಿದ್ದಾರೆ. ಇವಾಗ ನಾವು ಹಿಂಗೆ ರೆಗ್ಯುಲರ್ ಬರ್ತೀವಿ, ಈ ಪ್ರಾಜೆಕ್ಟ್ನ ಫಾಲೋ ಮಾಡಿ ಇರೋಂಥವ್ರು ಸುಮಾರು ಜನ ಇದ್ದಾರೆ. ಅವ್ರು ಬಂದು ನೋಡಿ ಹೋಗಿ ಮತ್ತೆ ಬಂದು ನೋಡಿ ಡೆವಲಪ್ಮೆಂಟ್ಸ್ ಎಲ್ಲ ನೋಡಿ ಆಗ್ತಾ ಇದೆ ಅಂತ ನೋಡಿ ಸುಮಾರು ಜನ ಹೋದ ವಾರದಿಂದಂತೂ ಸಿಕ್ಕಾಪಟ್ಟೆ ಬುಕಿಂಗ್ ಆಗ್ತಾ ಇದೆ. ಓಕೆ ಸರ್, ಇದೆಲ್ಲ ಸೂಪರು. ಎಲ್ಲೇ ಹೋದ್ರೂ ಕೂಡ ಒಂದು ಡಾಕ್ಯುಮೆಂಟ್ ಅಂತ ಇರಲೇಬೇಕು. ಹೌದು, 10,000 ಆಗಿರಲಿ, 10 ಲಕ್ಷ ಆಗಿರಲಿ, 30 ಲಕ್ಷ ಆಗಿರಲಿ, ಅದು ಯಾಕಂದ್ರೆ ದುಡ್ಡೇ, ಅವ್ರ ದುಡ್ಡಿಗೆ ಅವ್ರ ಜವಾಬ್ದಾರಿ ಆಗಿರಬೇಕು. ಈಗ ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡ್ಕೊಂಡು ಇಲ್ಲಿ ತಗೋಬೇಕಂತ ಥಿಂಕ್ ಮಾಡ್ತಾರೆ. ಆ ಲೀಗಲ್ ಡಾಕ್ಯುಮೆಂಟ್ನ ಚೆಕ್ ಮಾಡಿಸೋದಕ್ಕೆ ಅಡ್ವಾನ್ಸ್ ಬುಕಿಂಗ್ ಅಂತ ಹೇಳಿ ನಿಮಗೆ ಅಮೌಂಟ್ನ ಪೇ ಮಾಡಬೇಕು. ಅದಕ್ಕೆ ಎಷ್ಟು ಅಮೌಂಟ್ ಚಾರ್ಜ್ ಮಾಡ್ತೀರಾ? ಅಡ್ವಾನ್ಸ್ ಅಮೌಂಟು ಅಂತ ಹೇಳಿದ್ರೆ, ಇವಾಗ ತಗೊಳ್ಳೋದು ಕನ್ಫರ್ಮ್ ಆಯಿತು ಅಂತ ಹೇಳಿದ್ರೆ ಒಂದು 25% ಅವರು ಪೇಮೆಂಟ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಚೆಕ್ ಮಾಡಿಸ್ಬಿಟ್ಟು ಆಮೇಲೆ ಬಂದು ವಿತಿನ್ 40-45 ಡೇಸಲ್ಲಿ ಎಲ್ಲ ನಾವೇನು ಸ್ಕೆಚ್ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿಸಿಟ್ಟಿರ್ತೀವಿ, ಬಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ಸಾಕಲ್ವಾ? ಓಕೆ, 599 ಅಲ್ಲ ಸರ್? 5 ಸ್ಕ್ವೇರ್ ಫೀಟ್, ಮಿನಿಮಮ್ 5.25 ಗಂಟೆ ಬೈ ಮಾಡಬೇಕು. ನೋಡಿ, ಯಾರಿಗೆಲ್ಲ ಈ ಫಾರ್ಮ್ ಲ್ಯಾಂಡಲ್ಲಿ ಇದೆಲ್ಲ ವ್ಯವಸ್ಥೆ ಇಷ್ಟ ಆಯಿತು, ನೀವು ಡಿಸ್ಪ್ಲೇ ಕೆಳಗಡೆ ನಂಬರ್ ಇದೆ, ಆ ನಂಬರಿಗೆ ಕಾಲ್ ಮಾಡೋ ಮುಖಾಂತರ ಇನ್ನೂ ಜಾಸ್ತಿ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಬೋದು. 599 ರೂಪಾಯಿ ಪರ್ ಸ್ಕ್ವೇರ್ ಫೀಟು. ಡೆವಲಪ್ಮೆಂಟ್ ಆಲ್ಮೋಸ್ಟ್ ಎಂಡಿಂಗಲ್ಲಿದೆ. ಎಲ್ಲ ಮುಗಿದ್ಮೇಲೆ ಇನ್ನೂ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಯಾರೆಲ್ಲ ಇವಾಗಲೇ ಪರ್ಚೇಸ್ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ರು, 599 ರೂಪೀಸ್ಗೆ ಈ ಪಂಚಮಿ ವೆಂಚರ್ಸ್ ಕಡೆಯಿಂದ ಸಿಗ್ತಾ ಇದೆ. ಕಾಂಟ್ಯಾಕ್ಟ್ ಮಾಡ್ಬೋದು. ಇಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಟೈಮ್ನ ನಮ್ಮ ಜೊತೆ ಸ್ಪೆಂಡ್ ಮಾಡಿ ಎಲ್ಲ ಡೀಟೇಲ್ಸ್ನ ಕೊಟ್ರಿ. ಪರ್ಚೇಸ್ ಮಾಡ್ತಾರೆ ಬಿಡ್ತಾರೆ ಅದು ನೆಕ್ಸ್ಟ್ ರೀ. ನೋಡ್ತಕ್ಕಂಥವ್ರಿಗೆ ಈ ಥರನೂ ಇದೆಯಾ ಫಾರ್ಮ್ ಲ್ಯಾಂಡು, ಇಷ್ಟು ಕ್ವಾಲಿಟಿ ಕೊಡ್ತಾರ, ಇಷ್ಟು ಕ್ವಾಲಿಟಿ ಗೋಡೆ ಮಾಡ್ತಾರೆ, ಈ ಥರ ಎಲ್ಲ ವಿಧವಿಧವಾಗಿರ್ತಕ್ಕಂಥ ಗಿಡ ಮರಗಳನ್ನ ಹಾಕ್ತಾರ, ಈ ಥರ ಓನರೇಬಲ್ ಸ್ಟೇ ಆಗ್ತಾರ, ಆ ಥರ ವ್ಯವಸ್ಥೆ ಕೊಡೋಕ್ಕಾಗುತ್ತಾ, ಮತ್ತು ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಡೋಕ್ಕಾಗುತ್ತಾ ಅಂತಕ್ಕಂಥವ್ರಿಗೆ ಒಂದು ಎಕ್ಸಾಂಪಲ್ ಇದು.
ಪಂಚಮಿ ಪ್ಲಮ್ ಏರಿಯಾ ಅಂತಕ್ಕಂಥ ಒಂದು ಫಾರ್ಮ್ ಲ್ಯಾಂಡ್ ಒಂದು ಎಕ್ಸಾಂಪಲ್. ಅದು ಇನ್ನೊಂದೇನಂದ್ರೆ ಎಸ್ಪೆಷಲಿ ಕನಕಪುರಕ್ಕೆ ಎಕ್ಸಾಕ್ಟ್ 9 ಕಿಲೋಮೀಟರ್. ಅದೇನಂದ್ರೆ ಆ ಸಿಟಿಗೆ ಬಂದ್ವಿ ಹೊರಗಡೆ ಅಂತ ಅನ್ನೋ ಫೀಲೇ ಆಗಲ್ಲ. ಸೊ ಸಿಟಿ ಒಳಗಡೆ ಅಟ್ಯಾಚ್ ಆಗಿ ಇದೆ ಅನ್ನೋ ಫೀಲ್ ಆಗುತ್ತೆ. ಸೊ ಇಷ್ಟೆಲ್ಲ ವ್ಯವಸ್ಥೆ, ಇಷ್ಟೆಲ್ಲ ಅಮ್ಯುನಿಟೀಸ್ ಇರ್ತಕ್ಕಂಥ ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಒಂದ್ ಸೆಕೆಂಡ್, ಥ್ಯಾಂಕ್ ಯು ಸೋ ಮಚ್ ಸರ್. ಮುಗಿಸೋಣ. ತುಂಬಾ ಲ್ಯಾಗ್ ಆಯ್ತು ನೋಡ್ತಕ್ಕಂಥವ್ರಿಗೆ ಒಂದು ಟೂರ್ ತರ ಲಾಗ್ ತರ ನೋಡಿದೀರಾ ಅಂತ ಅನ್ಕೋತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಒಂದ್ಸರಿ ವಿಸಿಟ್ ಮಾಡಿ, ತಗೊಂತಿರೋ ಬಿಡ್ತಿರೋ, ತಗೊಂಡಾಗ ಓ ಈ ತರ ತಗೋಬೋದಾ, ಮತ್ತೆ ಬೇರೆ ಕಡೆನೂ ಹೋಗಿ ಚೆಕ್ ಮಾಡ್ಕೋಬಹುದು. ಅವಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ತಗೋಬೇಕು ಎಲ್ಲಿ ತಗೋಬಾರ್ದು ಅಂತಕ್ಕಂಥದ್ದು. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.